ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಮ್. ಈ ಒಂದು ವಿಡಿಯೋದ ಒಳಗಡೆ ನಾವು ಯೂನಿಯನ್ ಬಜೆಟ್ 2024-25ನ ಜುಲೈನಲ್ಲಿ ಬಂದಿರೋದು ಅಥವಾ ಫೈನಲ್ ಆಗಿ ಬಂದಿರುವಂಥ ಯೂನಿಯನ್ ಬಜೆಟ್ ಏನಿದೆ ಅದನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಸೊ ಮೊದಲನೇದಾಗಿ ಇಲ್ಲಿ ನೀವು ಆಲ್ರೆಡಿ ಏನು ನೋಡಿದ್ವಲ್ಲ, ಫೋರ್ ಮೇಜರ್ ಕಾಸ್ಟ್ಗಳನ್ನು ನಾವು ಏನು ಇಂಟರಿಮ್ ಬಜೆಟ್ನ ಒಳಗಡೆ ನೋಡ್ತೀವಿ, ಅದೇ ಥರ ಫೋರ್ ಮೇಜರ್ ಕಾಸ್ಟನ್ನು ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಗರೀಬ್ ಅಥವಾ ಪೂವರ್ ಅಂತ ಹೇಳ್ತಿದ್ದಾರೆ, ಮಹಿಳಾ ವುಮೆನ್, ಯುವ, ಯೂತ್ ಮತ್ತು ಅನ್ನದಾತ ಫಾರ್ಮರ್, ಇದನ್ನ ಹೇಳ್ತಾರೆ. ಸೊ ಈಗ ನಾವೇನಾದರೂ ವಿಕಸಿತ ಭಾರತವನ್ನು 2047ರಲ್ಲಿ ಅಚೀವ್ ಮಾಡಬೇಕು ಅಂತಂದರೆ ಈ 4 ಜಾತಿಗಳಿಗೆ ನಾವೇನು ಮಾಡಬೇಕು, ಮೊದಲು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ 4 ಮೇಜರ್ ಕಾಸ್ಟ್ಗಳನ್ನ ಹೇಳ್ತಾರೆ. ಸೊ ಹಾಗಾದರೆ ಬಜೆಟ್ನ ಥೀಮ್ ಏನು ಅಂತ ಕೇಳಿದಾಗ ಕೆಲವೊಂದು ಥೀಮ್ಗಳನ್ನ ನೋಡ್ತಗೊಂಡು, ಮೊದಲನೇದು ಎಂಪ್ಲಾಯ್ಮೆಂಟ್ನ ಬಗ್ಗೆ ಮಾತಾಡ್ತೆ, 2 ಸ್ಕಿಲ್ಲಿಂಗ್, 3 MSMEಗಳು ಮತ್ತು 4 ಮಿಡಲ್ ಕ್ಲಾಸ್. ಇವೆಲ್ಲ ಥೀಮ್ಗಳನ್ನ ಹೊಂದಿದೆ. ಸೊ ಹಾಗಾದ್ರೆ ಪ್ರಿಯಾರಿಟೀಸ್ ಏನು, ವಿಕಸಿತ ಭಾರತವನ್ನು ನಾವೇನಾದ್ರೂ ಅಚೀವ್ ಮಾಡ್ಬೇಕಂದ್ರೆ ಏನೇನು ಪ್ರಿಯಾರಿಟಿಯನ್ನ ಹೊಂದಿದೀವಿ. ಸೊ ಮೊದಲನೇದಾಗಿ ಏನ್ ಹೇಳ್ತಾರೆ, ವೆಜಿಟೇಬಲ್ ಪ್ರೊಡಕ್ಷನ್ ಅಂಡ್ ಸಪ್ಲೈ ಚೈನ್ ಇದನ್ನ ಸ್ಟ್ರಾಂಗ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ಏನೇನ್ ಮಾಡ್ತಾ ಇದೀವಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳನ್ನ ಪ್ರಮೋಟ್ ಮಾಡೋದಾಗಿರ್ಬೋದು, ಇವನ್ ಅಮೃತ್ FPOಗಳು ಅಂತ ಕೂಡ ಒಂದು ಇದನ್ನ ನೋಡ್ತೀವಿ ನಾವು. ಕೋಆಪರೇಟಿವ್ಗಳನ್ನ ಸ್ಟ್ರಾಂಗ್ ಮಾಡೋದಾಗಿರ್ಬೋದು, ಸ್ಟಾರ್ಟ್ಅಪ್ಸ್ ಫಾರ್ ವೆಜಿಟೇಬಲ್ ಸಪ್ಲೈ ಚೈನ್ಸ್ ಫಾರ್ ಕಲೆಕ್ಷನ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಸ್ಟಾರ್ಟ್ಅಪ್ಗಳಿಗೆ ನಾವೇನ್ ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಎರಡನೇದು ನ್ಯಾಷನಲ್ ಕೋಆಪರೇಷನ್ ಪಾಲಿಸಿ ಅಂತ ಹೇಳ್ತಾ ಅಂದ್ಕೊಂಡು ಇದರ ಆಧಾರದ ಮೇಲೆ ಕೋಆಪರೇಟಿವ್ ಸೆಕ್ಟರ್ ಇದೆ. ಕೋಆಪರೇಟಿವ್ ಅಂತಂದಾಗ ಸಹಕಾರಿ ಬ್ಯಾಂಕುಗಳ ವಲಯ ಇದೆ, ಅವುಗಳನ್ನ ಮತ್ತು ಸ್ಟ್ರೆಂತ್ ಮಾಡುವಂತ ಅಥವಾ ಅದನ್ನ ಬಲಯುತ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮಿಂಗ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಕರಿತೀವಿ. ಕೃಷಿಗೆ ಸಂಬಂಧಪಟ್ಟಂತ ಸಂಶೋಧನೆಗಳನ್ನ ಹೆಚ್ಚಳ ಮಾಡುವಂತ ಪ್ರಯತ್ನ, ಸೊ ಅವುಗಳನ್ನ ನೀವು ನೋಡ್ಬೋದು. ಅದಲ್ಲದೆ ಆತ್ಮನಿರ್ಭರತ ಅಥವಾ ಸೆಲ್ಫ್ ರಿಲಯನ್ಸ್ ನ ಬಗ್ಗೆ ಹೇಳ್ತಿದ್ರೆ, ಅಂದ್ರೆ ಸ್ವಾವಲಂಬನೆಯ ಬಗ್ಗೆ ಹೇಳ್ತಿದೀವಿ. ಸೊ ಅದರಲ್ಲಿ ಕೂಡ ಯಾವುದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿದೆ, ಆತ್ಮನಿರ್ಭರತದಲ್ಲಿ ನೀವು ನೋಡೋದಕ್ಕೋದ್ರೆ ಆಯಿಲ್ ಸೀಡ್ಸ್ ನ ಬಗ್ಗೆ ಹೇಳ್ತಿದ್ದಾರೆ. ಮಸ್ಟರ್ಡ್ ಆಗಿರ್ಬೋದು, ಸಾಸಿವೆ, ಅದೇ ರೀತಿಯಲ್ಲಿ ಗ್ರೌಂಡ್ ನಟ್, ಸಿಸಾಮಿ ಅಥವಾ ಸೋಯಾಬೀನ್, ಸನ್ಫ್ಲವರ್, ಈ ತರದ ಆಯಿಲ್ ಸೀಡ್ಗಳನ್ನು ಕೂಡ ಹೆಚ್ಚಾಗಿ ಭಾರತದಲ್ಲೇ ಬೆಳೆಯುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನು ರಿಲೀಸ್ ಆಫ್ ನ್ಯೂ ವೆರೈಟೀಸ್, ಹೊಸ ವೆರೈಟಿಗಳನ್ನ, ಹೈ ಈಲ್ಡ್ ವೆರೈಟಿಗಳನ್ನ, ಅವುಗಳನ್ನ ಬಿಡುಗಡೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದರಲ್ಲಿ ಹೈ ಈಲ್ಡಿಂಗ್ ವೆರೈಟಿಗೆ 109 ಹೊಸ ವೆರೈಟಿಗಳನ್ನ ಹೇಳ್ತಿದ್ರ. ಇವನ್ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್ ಗಳನ್ನು ಕೂಡ ನಿಮ್ಗೆ ಏನ್ ಹೇಳ್ತೀರಾ 32. ಸೊ ಈ ತರದೆಲ್ಲ ನಾವು ಏನ್ ಮಾಡ್ತಿದ್ವಿ, ಫೀಲ್ಡ್ ಅಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಗಳನ್ನು ಕೂಡ ಕಲ್ಟಿವೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ. ಹೊಸ ತಂತ್ರಜ್ಞಾನಗಳನ್ನ ಅಥವಾ ಹೊಸ ರೀತಿಯಲ್ಲಿ ಇಳುವರಿಯನ್ನ ಹೆಚ್ಚಿಸುವುದಕ್ಕೆ ಕೆಲವೊಂದು ತಳಿಗಳನ್ನ ಪರಿಚಯ ಮಾಡುವಂತ ಪ್ರಯತ್ನ. ಸೊ ನೆಕ್ಸ್ಟ್ ಬರ್ತದೆ ನ್ಯಾಚುರಲ್ ಫಾರ್ಮಿಂಗ್ ಗೆ ಸಂಬಂಧಪಟ್ಟ ಹಾಗೆ ಇವ್ರೇನ್ ಹೇಳ್ತಾರೆ, ಸೊ ಹಂತ ಹಂತವಾಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವೀಗ ಏನ್ ಟಾರ್ಗೆಟ್ ಮಾಡ್ತಿದೀವಿ ಅಂತ ಕೇಳಿದಾಗ 1 ಕೋಟಿ ರೈತರು. ಸೊ ಈ ತರ ಮೊದಲನೇದಾಗಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಮಾಡುವಂತ ಪ್ರಯತ್ನವನ್ನ ನಾವು ಇನಿಶಿಯೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, 1 ಕೋಟಿ ರೈತರಿಗೆ. ಸೊ ಅದರ ಜೊತೆಯಲ್ಲಿ ಈ ತರ ನ್ಯಾಚುರಲ್ ಫಾರ್ಮಿಂಗ್ ನ ಮೂಲಕ ಬೆಳೆಯನ್ನ ಯಾರು ಬೆಳೆದಿದಾರೋ ಅವ್ರಿಗೆ ಏನ್ ಮಾಡ್ತೀವಿ, ಸರ್ಟಿಫಿಕೇಶನ್ ಅನ್ನ ಮತ್ತೆ ಬ್ರ್ಯಾಂಡಿಂಗ್ ಅನ್ನು ಕೂಡ ನೆಕ್ಸ್ಟ್ 2 ವರ್ಷದ ಒಳಗಡೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ 10,000 ನೀಡ್ ಬೇಸ್ಡ್ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸ್ ಟು ಬಿ ಎಸ್ಟಾಬ್ಲಿಷ್. ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂದಾಗ ಅವಾಗ ನಿಮ್ಗೆ ಏನಾಗುತ್ತೆ, ಸೊ ಈ ಗೊಬ್ಬರಗಳಾಗಿರ್ಬೋದು ಅಥವಾ ಅಧಿಕ ಇಳುವರಿ ನೀಡುವಂತ ತಳಿಗಳಾಗಿರ್ಬೋದು, ಅಗೇನ್ ಡೈರೆಕ್ಟ್ ಆಗಿ ಅಧಿಕ ಇಳುವರಿ ಅಂತಂದಾಗ ಬರೀ ಕೆಮಿಕಲ್ ಅಥವಾ ಬರೀ ನಮ್ಗೆ ಲ್ಯಾಬ್ ಅಲ್ಲಿ ಡೆವಲಪ್ ಮಾಡಿದ್ದು ಅಂತ ಹೇಳಲ್ಲ, ಕೆಲವೊಂದು ನಿಮ್ಗೆ ಏನಾಗುತ್ತೆ ಸಂಸ್ಕರಣೆ ಮಾಡಿ ಇಟ್ಟುಕೊಂಡಿರೋದು ಅಥವಾ ನಿಮ್ಗೆ ಏನಾಗುತ್ತೆ ಪ್ರತಿ ವರ್ಷ ಈ ತರದ ಬಿತ್ತನೆ ಬೀಜಗಳನ್ನ ಅದನ್ನ ನಾವೇನಾದ್ರೂ ಸಂರಕ್ಷಣೆ ಮಾಡಿ ಇಟ್ಕೊಂಡಿರೋದಿದ್ರೆ ಅಂತವುಗಳನ್ನು ಕೂಡ ಕೊಡ್ಬೇಕಾಗತ್ತೆ. ಅದಕ್ಕಾಗಿ ನಿಮ್ಗೆ ಏನಾಗುತ್ತೆ, ಆ ತರದ ಇನ್ಪುಟ್ ರಿಸೋರ್ಸ್ಗಳನ್ನ ನೀಡುವಂತಹ ಸೆಂಟರ್ಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ ನೆಕ್ಸ್ಟ್ ಶ್ರಿಂಪ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್, ಇಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ, ಸೊ ಶ್ರಿಂಪ್ ಪ್ರೊಡಕ್ಷನ್ ಅನ್ನ, ಫಾರ್ಮಿಂಗ್ ಅನ್ನ ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ. ಅದಲ್ಲದೆ ಪ್ರೊಸೆಸಿಂಗ್ ಎಕ್ಸ್ಪೋರ್ಟ್ ಅನ್ನು ಕೂಡ ನಬಾರ್ಡ್ ನ ಮೂಲಕ ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ ಶ್ರಿಂಪ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟ. ನೆಕ್ಸ್ಟ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಇದನ್ನು ಕೂಡ ಚೆನ್ನಾಗಿ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಇದರ ಜೊತೆಯಲ್ಲಿ ಫಾರ್ಮರ್ಸ್ ಕೂಡ ಇದರೊಳಗಡೆ ಕವರೇಜ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಅವರ ಭೂಮಿ ಆಗಿರ್ಬೋದು ಅಥವಾ ಅವರ ಕವರೇಜ್ ಆಗಿರ್ಬೋದು, ಇದೆಲ್ಲ ನೆಕ್ಸ್ಟ್ 3 ವರ್ಷದ ಒಳಗಡೆ ಸೊ ಇದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಭಾಗವಾಗಿ ಮಾಡೋ ತರ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅದಲ್ಲದೆ ಡಿಜಿಟಲ್ ಕ್ರಾಪ್ ಸರ್ವೆಯನ್ನು ಕೂಡ 400 ಜಿಲ್ಲೆಗಳಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ ಜನಸಮರ್ಥ ಅನ್ನುವಂತ ಸೊ ಇಶ್ಯೂಯನ್ಸ್ ಆಫ್ ಜನಸಮರ್ಥ ಬೇಸ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕೇಳ್ತೀವಿ. ಅಗೇನ್ ಜನಸಮರ್ಥ ಅಂದಾಗ ಬಹಳಷ್ಟು ಬೇರೆ ಬೇರೆ ವಲಯಗಳಿಗೆ ಸಾಲ ಕೊಡುವಂತಹ ಒಂದು ಪರ್ಟಿಕ್ಯುಲರ್ ಅಂತ ಪೋರ್ಟ್, ಅದರ ಒಳಗಡೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಕೂಡ ನಾವು ಬಳಸ್ಕೋತೀವಿ ಅಂತ ಹೇಳ್ತಾರೆ. ಜನಸಮರ್ಥ ಮತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ನೆನಪಲ್ಲಿರ್ಲಿ ಹೆಸರು.
ಸೊ ನೆಕ್ಸ್ಟ್ ಬರುತ್ತೆ ಎಂಪ್ಲಾಯ್ಮೆಂಟ್ ಮತ್ತೆ ಸ್ಕಿಲ್ಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ಎರಡನೇ ಪ್ರಿಯಾರಿಟಿ. ಸೊ ಇಲ್ಲಿ ಏನ್ ಮಾಡ್ತೀವಿ, ಪಿ ಎಮ್ಸ್ ಪ್ಯಾಕೇಜ್ ಅಂತ ಹೇಳ್ಕೊಂಡು ಒಂದು ಪರ್ಟಿಕ್ಯುಲರ್ ಆದಂತ ಇನಿಷಿಯೇಟಿವ್ ಅನ್ನ ಅಥವಾ ಸ್ಕೀಮ್ ಅನ್ನ ಲಾಂಚ್ ಮಾಡ್ತೀವಿ. ಇದರ ಒಳಗಡೆ ಏನಿದೆ 3 ಸ್ಕೀಮ್ಗಳಿದೆ. ಸೊ ಅವೆಲ್ಲ ಏನು, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್, ಯಾವ ಒಂದು ವಲಯ ಅಥವಾ ಯಾವ ಕಂಪನಿಗಳು ಹೆಚ್ಚಿನ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೋ ಅವರಿಗೆ ಹೆಚ್ಚಿನ ಇನ್ಸೆಂಟಿವ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಸ್ಕೀಮ್ ಎ, ಇದರ ಒಳಗಡೆ 3 ಸ್ಕೀಮ್ಗಳಿದಾವೆ ಪಿ ಎಮ್ಸ್ ಪ್ಯಾಕೇಜ್ ನ ಒಳಗಡೆ. ಸ್ಕೀಮ್ ಎ ಅಂತಂದಾಗ ಇದು ಯಾರಿಗೆ, ಫಸ್ಟ್ ಟೈಮರ್ಸ್, ಬಿಗಿನರ್ಸ್, ಯಾರು ಈಗ ಜಸ್ಟ್ ಸೊ ಕ್ವಾಲಿಫೈ ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡಿ ಬಂದಿದ್ದಾರೆ, ಈ ತರದ್ ಏನಾದ್ರು ಇದ್ರೆ ಸೊ ಅಂತವ್ರನ್ನ ನೀವೇನ್ ಕರಿತೀರಾ, ಸ್ಕೀಮ್ ಎ ನ ಒಳಗಡೆ ತಗೋತೀರಾ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ, ಮೊದಲು 1 ತಿಂಗಳು ಇವರಿಗೆ ವೇಜ್ ಅನ್ನ ಕೊಡ್ಲಾಗತ್ತೆ. ಸೊ ಅದರ ಜೊತೆಯಲ್ಲಿ ಅವ್ರೇನಾದ್ರು ನ್ಯೂ ಎಂಟ್ರೆನ್ಸ್ ಗಳಾಗಿದ್ದು ಫಾರ್ಮಲ್ ಸೆಕ್ಟರ್ ಗಳಿಗೆ ಸೊ ಈ ತರ ಕೆಲಸಕ್ಕೆ ಬರ್ತಾರೆ ಅಂತಂದ್ರೆ ಸೊ ಅವರಿಗೆ 3 ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಅಪ್ ಟು 15,000ವರೆಗೆ ಮೊದಲ ತಿಂಗಳ ವೇಜ್ ಅನ್ನ ನೀಡಲಾಗುತ್ತೆ. ಸೊ ಇದು ಮೊದಲನೇದು. ಇದೇನಾಯ್ತು, ಹೆಚ್ಚೆಚ್ಚು ಜನರು ಕೆಲಸ ಮಾಡೋದಕ್ಕೆ ಮುಂದಕ್ಕೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಥವಾ ಸೊ ಇವರಿಗೆ ಕೆಲಸಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅನುಭವವನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಕೀಮ್ ಬಿ ಅಂತಂದಾಗ ಇದೇನು, ಜಾಬ್ ಕ್ರಿಯೇಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್, ಹೆಚ್ಚೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ಪ್ರಯತ್ನ. ಸೊ ಇದೇನಾಗುತ್ತೆ, ಲಿಂಕ್ ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್. ಸೊ ಇದನ್ನು ಕೂಡ ನೀವು ಫಸ್ಟ್ ಟೈಮ್ ಎಂಪ್ಲಾಯಿಗಳಿಗೆ ಕೊಡ್ತಾ ಇದ್ದೀರಾ. ಸೊ ಅದರ ಜೊತೆಯಲ್ಲಿ ಇನ್ಸೆಂಟಿವ್ ಟು ಬೋತ್ ಎಂಪ್ಲಾಯಿ ಅಂಡ್ ಎಂಪ್ಲಾಯರ್, ಕಂಪನಿಯವ್ರಿಗೂ ಕೂಡ ಒಂದಿಷ್ಟು ಇನ್ಸೆಂಟಿವ್ ಸಿಗುತ್ತೆ, ಅದರ ಜೊತೆಯಲ್ಲಿ ಎಂಪ್ಲಾಯಿಗೂ ಕೂಡ ಒಂದಿಷ್ಟು ಇನ್ಸೆಂಟಿವ್ ಸಿಗುತ್ತೆ. ಸೊ ಅದನ್ನ ನಾವು ಇದ್ರೊಳಗಡೆ ನೋಡ್ತೀವಿ. ಸೊ ಇದನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇದನ್ನ ಏನ್ ಮಾಡ್ತೀವಿ, ಸ್ಪೆಸಿಫೈಡ್ ಸ್ಕೇಲ್ಸ್ ಫಾರ್ ದ ಫಸ್ಟ್ 4 year ಕಾಂಟ್ರಿಬ್ಯೂಷನ್ ಇನ್ ದ ಸ್ಪೆಸಿಫೈಡ್ EPFO ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ ಮೊದಲ 4 ವರ್ಷಕ್ಕೆ ಸಂಬಂಧಪಟ್ಟ. ಸೊ ಅದಲ್ಲದೆ ಎಕ್ಸ್ಪೆಕ್ಟೆಡ್ ಟು ಬೆನಿಫಿಟ್ ಅರೌಂಡ್ 30 lakh ಯೂತ್ ಅಂತ ಹೇಳ್ತಾರೆ, 30 ಲಕ್ಷ ಯುವಕರಿಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರುತ್ತೆ, ಸೊ ನೆಕ್ಸ್ಟ್ ಸ್ಕೀಮ್ ಸಿ. ಸ್ಕೀಮ್ ಸಿ ಅಂತಂದಾಗ ಇದು ಏನ್ ಮಾಡ್ತೀವಿ, ಸಪೋರ್ಟ್ ಟು ಎಂಪ್ಲಾಯರ್ಸ್, ಏನು ಕೆಲಸವನ್ನ ಕೊಡ್ತಾ ಇರುವಂತ ಕಂಪನಿಗಳಿದಾವೆ ಅವರಿಗೆ ಬೆಂಬಲವನ್ನ ಕೊಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಗವರ್ಮೆಂಟ್ ವಿಲ್ ರೀಇಂಬರ್ಸ್ EPFO ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಎಂಪ್ಲಾಯರ್ಸ್ ಅಪ್ ಟು 3,000 rupees per month ಫಾರ್ 2 years ಫಾರ್ ಆಲ್ ನ್ಯೂ. ಸೊ ಈ ತರದ ಏನಾದ್ರು ಜಾಬ್ಗಳಿದ್ರೆ ಅವುಗಳನ್ನೇ ಹೇಳ್ತೀವಿ. ಸೊ ಈಗ ನಾವು ಅಬ್ಸರ್ವ್ ಮಾಡಿ, PF ಅಮೌಂಟ್ ಅನ್ನೋದಾಗೇನು, ಫಾರ್ ಎಕ್ಸಾಂಪಲ್ ನನಗೇನಾದ್ರು 15,000 ಸ್ಯಾಲರಿ ಇದೆ, 10% PF ಕಟ್ ಆಗತ್ತಂದ್ರೆ 1,500 ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರುತ್ತೆ. ನನಗೇನಾಗುತ್ತೆ, ರಿಮೈನಿಂಗ್ 13,500 ಮಾತ್ರ ನನಗೆ ಕ್ಯಾಶ್ ಬರುತ್ತೆ. ಸೊ ಕ್ಯಾಶ್ ಆನ್ ಹ್ಯಾಂಡ್ ಅಂತ ಅಗೇನ್ ಮತ್ತೆ ಬೇರೆ ಬೇರೆ ಸೊ ಇದು ಕಟ್ ಆಗುತ್ತೆ, ಅದನ್ನ ನಾನು ಜಸ್ಟ್ PF ಅಷ್ಟನ್ನೇ ಹೇಳಿ. ಸೇಮ್ ಈಕ್ವಲ್ ಅಮೌಂಟ್ ನಿಮ್ಗೇನು 1,500 ಕಟ್ ಆಗಿದೆಯಲ್ಲ ಅಷ್ಟೇ ಅಮೌಂಟ್ ಅನ್ನ ಯಾರು ಹಾಕೊಡ್ಬೇಕಾಗತ್ತೆ, ಇಲ್ಲಿ ಎಂಪ್ಲಾಯರ್ ಹಾಕೊಡ್ಬೇಕಾಗತ್ತೆ. ಯಾರು ನಿಮಗೆ ಕೆಲಸ ಕೊಡ್ತಾ ಇದ್ರು ಅವರು 1,500 ಹಾಕ್ಬೇಕಾಗತ್ತೆ. ಅಂದ್ರೆ ಮೀನಿಂಗ್ ಏನು, ನಿಮ್ಮ ಅಕೌಂಟ್ ಅಲ್ಲಿ ಪ್ರತಿ ತಿಂಗಳಿಗೆ ಒಂದು ನಿಮ್ಮ ಹತ್ರ ಕಟ್ ಆಗೋದು 1,500 ಆದ್ರೆ ಸೊ ನಿಮ್ಮ ಅಕೌಂಟ್ಗೆ PF ಅಕೌಂಟ್ಗೆ ಬೀಳ್ತಾ ಇರುವಂತ ದುಡ್ಡು ಎಷ್ಟು, ಟೋಟಲ್ ಆಗಿ 3,000 ರೂಪಾಯಿ. ಸೊ ಅದನ್ನ ಹೇಳ್ತಿದ್ರೆ, ಈಗ ಈ ತರ ನೀವು ಕೊಡ್ತಾ ಇದ್ದಾರೆ, ನಿಮ್ಗೆ ಎಂಪ್ಲಾಯರ್ಸ್ ಏನ್ ಥಿಂಕ್ ಮಾಡ್ತಾರೆ, PF ಕೊಡದೇ ಇದ್ರೆ ಬೆಟರ್ ಅಂತ ಥಿಂಕ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರನು ಕೂಡ ಕಾಂಟ್ರಿಬ್ಯೂಷನ್ ಹೋಗುತ್ತೆ, ಅದಕ್ಕಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಹೋದಾಗುತ್ತೆ. ಅದಕ್ಕಾಗಿ PF ಅನ್ನ ಕೊಡದೇ ಇರೋ ತರ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ, ಕ್ಯಾಶುವಲ್ ವೇಜ್ ಲೇಬರರ್ಸ್ ತರ ಕೆಲಸ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಥಿಂಕ್ ಮಾಡ್ತಾರೆ. ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವ್ ಹೇಳ್ತೀವಿ, ಮೊದಲ 2 ವರ್ಷ ಇವನ್ ಎಂಪ್ಲಾಯರ್ಗಳು ಏನು ಈ ತರ ದುಡ್ಡು ಕೊಡ್ಬೇಕಲ್ವ, ಈ ಕಾಂಟ್ರಿಬ್ಯೂಷನ್ ಗವರ್ಮೆಂಟ್ ಬರ್ಸ್ಕೊಳುತ್ತೆ. ಅಪ್ ಟು ಎಷ್ಟು, 3,000 ರೂಪಾಯಿ ಪ್ರತಿ ತಿಂಗಳ ತನಕ ಗವರ್ಮೆಂಟ್ ಕೊಡುತ್ತೆ. ಸೊ ಮೊದಲ 2 ವರ್ಷಗಳ ಕಾಲ. ಈಗ ನಂತರದಲ್ಲಿ ಏನಾಗುತ್ತೆ, ನಂತರದಲ್ಲಿ ನಿಮ್ಗೆ PF ಸಿಗುತ್ತೆ. ಅದ್ರ ಮೊದಲ 2 ವರ್ಷ ನಿಮ್ಗೆ ಏನಾಗ್ತಿತ್ತು, PF ಸಿಗದೇ ಇರ್ತಿತ್ತು, ಅಥವಾ ಈ ತರ ಸಿಗದೇ ಇದ್ದಾಗ ಕಂಟಿನ್ಯೂ ಆದ್ರೂ ನಿಮ್ಗೆ ಸಿಗುವಂತ ಚಾನ್ಸಸ್ ಇರಲ್ಲ. ಆದ್ರೆ ಈಗ ಏನಾಗುತ್ತೆ, ಇಲ್ಲಿ ಗವರ್ಮೆಂಟ್ ಕೊಡತ್ತೆ ಅನ್ನೋ ಕಾರಣಕ್ಕಾಗಿ PF ನ ಒಳಗಡೆ ರಿಜಿಸ್ಟ್ರೇಷನ್ ಆಗತ್ತೆ ನಿಮ್ದು. ಸೊ ಅದ್ರ ಜೊತೆ ನಿಮ್ಗೆ ಮೊದಲು 2 ವರ್ಷ ಅಂತೂ ಗವರ್ಮೆಂಟ್ ಸೈಡ್ ಇಂದಾನೆ PF ಬರುತ್ತೆ. ನಂತರದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಮತ್ತೆ ಈ ಎಂಪ್ಲಾಯರ್ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಕೊಡಬೇಕಾಗುತ್ತೆ. ಸೊ ಇದು ಸ್ಕೀಮ್ ಸಿ. ಈ 3 ಸ್ಕೀಮ್ಗಳನ್ನ ಒಳಗೊಂಡು ನಮ್ಗೆ PM's ಪ್ಯಾಕೇಜ್ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಬರುತ್ತೆ, ಮತ್ತೆ ಯಾವ್ದೋ ಒಂದು ಕೇಳಿದಾಗ ಸೊ ಇಲ್ಲಿ ನಿಮ್ಗೆ PM's ಪ್ಯಾಕೇಜ್ಗೆ ಸಂಬಂಧಪಟ್ಟಾಗಾಯ್ತು. ಸೊ ಇವನ್ 4th ಸ್ಕೀಮ್ ಅಂತ ಕೂಡ ಒಂದನ್ನ ಕನ್ಸಿಡರ್ ಮಾಡ್ತಾರೆ. ಅದು ಯಾವುದು, ಸ್ಕಿಲ್ಲಿಂಗ್ ಪ್ರೋಗ್ರಾಮ್. ಅಗೇನ್ ಡೈರೆಕ್ಟ್ ಆಗಿ ಅದರ ಒಳಗಡೆ ಇಲ್ಲ, PM's ಪ್ಯಾಕೇಜ್ ನ ಒಳಗಡೆ ಅಗೇನ್ ಇದನ್ನ ನಾವೇನ್ ತಗೋತೀವಿ, ಅದಕ್ಕಾಗಿ 4th ಸ್ಕೀಮ್ ಅಂತ ತಗೋತೀವಿ. ಸೆಕೆಂಡ್, ಫೆಸಿಲಿಟೇಟ್ ಹೈಯರ್ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ದಿ ವರ್ಕ್ ಫೋರ್ಸ್ ಥ್ರೂ ಸೆಟ್ಟಿಂಗ್ ಅಪ್ ಆಫ್ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಸ್. ಸೊ ಈ ಕೆಲಸಕ್ಕೆ ಹೋಗುವಂತ ಮಹಿಳೆಯರಿಗೆ ಅವರಿಗೆ ಆದಂತ ಸಪರೇಟ್ ಆದಂತ ವಸತಿ ಗೃಹವನ್ನ, ಹಾಸ್ಟೆಲ್ಗಳನ್ನ ಮಾಡೋದ್ರ ಮೂಲಕ, ಅಥವಾ ಸೊ ಅವುಗಳನ್ನು ಕೂಡ ನೀವೇನ್ ಮಾಡ್ತೀರಾ, ಇವನ್ ಇಂಡಸ್ಟ್ರಿಗಳು, ಕ್ರೀಚರ್ಸ್ ಇವುಗಳ ಒಂದು ಸೊ ಇನ್ವಾಲ್ವ್ಮೆಂಟ್ ಅಥವಾ ಕೊಲಾಬರೇಷನ್ ಒಂದಿಗೆ ಈ ತರದೆಲ್ಲ ಎಸ್ಟಾಬ್ಲಿಷ್ ಮಾಡೋದ್ರಿಂದಾಗಿ ಸೊ ಇವನ್ ಅವರಿಗೂ ಕೂಡ ಏನಾಗುತ್ತೆ, ಈಸಿಯಾಗಿ ಈ ತರದ ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಲೋನ್ಸ್ ಅಪ್ ಟು ₹7.5 lakh
ವಿತ್ ಅ ಗ್ಯಾರಂಟಿ ಫ್ರಮ್ ಗವರ್ಮೆಂಟ್ ಪ್ರಮೋಟೆಡ್ ಫಂಡ್. ಸೊ 7.5 ಲಕ್ಷ ಸಾಲದ 7.5 ಲಕ್ಷದ ತನಕ ಸಾಲವನ್ನ ಇವನ್ ಗವರ್ಮೆಂಟ್ ಗ್ಯಾರಂಟಿಯನ್ನ ಪ್ರೊವೈಡ್ ಮಾಡಿರುವಂತ ಒಂದು ಫಂಡ್ ಮೂಲಕ ನಾವೇನ್ ಮಾಡ್ತೀವಿ, ಸಾಲ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಆಲ್ಮೋಸ್ಟ್ 25,000 ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಇವನ್ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಲೋನ್ಸ್ ಅಪ್ ಟು 10 lakh ಆರ್ ಫಾರ್ ಹೈಯರ್ ಎಜುಕೇಶನ್ ಇನ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್. ಸೊ ಇವರೇನಾದ್ರೂ ಭಾರತದ ಒಳಗಡೆ ಇರುವಂತ ಯಾವ್ದಾದ್ರು ಯೂನಿವರ್ಸಿಟಿಗಳಿಂದ ಅಥವಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಹೈಯರ್ ಎಜುಕೇಶನ್ ಅನ್ನ ಪಡ್ಕೋತಾರೆ ಅಂತಂದ್ರೆ, ಸೊ ಅಲ್ಲಿಗೆ ಅಪ್ ಟು 10 ಲಕ್ಷದ ತನಕ ಏನ್ ಮಾಡ್ತೀವಿ, ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಅದಲ್ಲದೆ ಡೈರೆಕ್ಟ್ ಇ ವೋಚರ್ಸ್ ಟು 1 lakh ಸ್ಟೂಡೆಂಟ್ಸ್ ಎವ್ರಿ ಇಯರ್. ಸೊ ಪ್ರತಿ 1 ಲಕ್ಷ ಜನರಿಗೆ, 1 ಲಕ್ಷ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಒಂದಿಷ್ಟು ಇ ವೋಚರ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ ಇವನ್ ಆನ್ಯುವಲ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ಇರುತ್ತೆ 3%. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಲೋನ್ ಮೇಲೆ ನಿಮ್ಗೆ 12% ಬೀಳ್ತಾ ಇದೆ ಅಂದ್ರೆ 3% ಸಬ್ವೆನ್ಷನ್ ಅಂದ್ರೆ ಏನು, 3% ಗವರ್ಮೆಂಟ್ ಕೊಡುತ್ತೆ, ಅಂದ್ರೆ ರಿಮೈನಿಂಗ್ 9% ನೀವು ಕಟ್ಟಬೇಕಾಗುತ್ತೆ. ಸೊ ಅದನ್ನ ಇನ್ನು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ನ ಒಳಗಡೆ ನೀವು ನೋಡೋದಕ್ಕೆ ಹೋದ್ರೆ ಅರೌಂಡ್ 20 ಲಕ್ಷ ಯೂತ್ ಇವ್ರಿಗೆ ಏನ್ ಮಾಡ್ತೀವಿ, ಸ್ಕಿಲ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಅರೌಂಡ್ 5 ವರ್ಷದ ಪೀರಿಯಡ್ ನ ಒಳಗಡೆ 1,000 ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಅದಲ್ಲದೆ ಕೋರ್ಸ್ ಕಂಟೆಂಟ್ ಮತ್ತೆ ಡಿಸೈನ್ ಅಲೈನ್ಡ್ ಆಸ್ ಪರ್ ಸ್ಕಿಲ್ಸ್ ನೀಡ್ಸ್ ಆಫ್ ಇಂಡಸ್ಟ್ರಿ. ಕೈಗಾರಿಕೆಯಲ್ಲಿ ಯಾವ ರೀತಿಯ ಕೌಶಲ್ಯದ ಆಧಾರದ ಮೇಲೆ ಕೆಲಸ ಸಿಗ್ತಾ ಇದೆಯೋ ಅದರ ಆಧಾರದ ಮೇಲೆ ಈ ಕೋರ್ಸ್ ಗಳನ್ನು ಕೂಡ ಮಾಡ್ತೀವಿ ಅಂತ. ಸೊ ಇವೆಲ್ಲ ನಿಮ್ಗೆ PMS ಪ್ಯಾಕೇಜ್ ನ ಒಳಗಡೆ. ನೆಕ್ಸ್ಟ್ ಬರೋಣ, ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ನ ಬಗ್ಗೆ ಮಾತಾಡ್ತೀರಾ. ಸೊ ಇದರ ಒಳಗಡೆ ಕೆಲವೊಂದು ಯೋಜನೆಗಳಿದಾವೆ. ಒಂದು ಪೂರ್ವೋದಯ ಅಂತ ಕರಿತೀವಿ, ವಿಕಾಸತ್ ಬಿ ವಿರಾಸತ್ ಬಿ ಅಂತ ಕರಿತೀವಿ. ಪೂರ್ವೋದಯ ಅಂತಂದಾಗೇನು, ಭಾರತದ ಪೂರ್ವದಲ್ಲಿ ಇರುವಂತ ಕೆಲವೊಂದು ರಾಜ್ಯಗಳನ್ನ ಹೇಳ್ತೀವಿ, ಈಸ್ಟರ್ನ್ ಪಾರ್ಟ್. ಸೊ ಅದ್ರಲ್ಲಿ ಯಾವ್ದಿದೆ, ಬಿಹಾರ್ ಇದೆ, ಜಾರ್ಖಂಡ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಸೊ ಇವೆಲ್ಲ ಜಾಗ ಅಥವಾ ಇವೆಲ್ಲ ರಾಜ್ಯಗಳನ್ನ ನಾವೇನ್ ಮಾಡ್ತೀವಿ, ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತೇವೆ. ಅದನ್ನ ಪೂರ್ವೋದಯ ಅಂತ ಕರಿತೀವಿ. ಸೊ ಇವನ್ ಮತ್ತೆ ಯಾವ್ದಿದೆ ಅಂತ ಕೇಳಿದಾಗ ಅಮೃತ್ಸರ್ ಕೋಲ್ಕತ್ತಾ ಇಂಡಸ್ಟ್ರಿಯಲ್ ಕಾರಿಡಾರ್ ಒಂದನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಅದ್ರ ಕೂಡ ನಿಮ್ಗೆ ಏನಾಗುತ್ತೆ, ಇಂಡಸ್ಟ್ರಿಯಲ್ ನೋಡ್ ಎಲ್ಲಿದೆ ಅಂತ ಕೇಳಿದ್ರೆ ಗಯಾದ ಒಳಗಡೆ ಇಂಡಸ್ಟ್ರಿಯಲ್ ನೋಡ್ ಅನ್ನ ಮಾಡ್ತೀವಿ ಅಂತ. ಸೊ ಅದಲ್ಲದೆ ಅಲೋಕೇಶನ್ ಫಾರ್ ಮೋರ್ ದನ್ 3 lakh crore ಫಾರ್ ಸ್ಕೀಮ್ಸ್ ಬೆನಿಫಿಟಿಂಗ್ ವುಮೆನ್ ಅಂಡ್ ಗರ್ಲ್. ಸೊ ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ಸಂಬಂಧಪಟ್ಟಂತ ಯೋಜನೆಗಳಲ್ಲಿ ಅರೌಂಡ್ 3 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ. ಅಗೇನ್ ಕೆಲವೊಂದು ಈ ತರದ ಪಾಯಿಂಟ್ ಗಳು ಕೂಡ ಕ್ರಿಟಿಸಿಸಮ್ ಬರುತ್ತೆ ನೋಡಿ. ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಆಂಧ್ರ ಪ್ರದೇಶ್ಗೆ ಯಾಕೆ ಕೊಟ್ಟರು ಅಂತ ಕೇಳಿದಾಗ ಕೆಲವೊಬ್ರು ಏನಾಗ್ತಾರೆ, ಇಲೆಕ್ಷನ್ ನ ನಂತರದಲ್ಲಿ ಈ ರಾಜ್ಯಗಳಿಂದ ನಿಮ್ಗೆ ಏನಾಗುತ್ತೆ, NDA ಗವರ್ಮೆಂಟ್ಗೆ ಸಪೋರ್ಟ್ ಬಂದಿದೆ. ಸೊ ಆ ಕಾರಣಕ್ಕಾಗಿ ನಾವೇನ್ ಮಾಡಿದೀವಿ, ಇದನ್ನ ಹೆಚ್ಚಾಗಿ ಫೋಕಸ್ ಮಾಡಿದೀವಿ ಅಂತ ಹೇಳಿದ್ರೆ ತಗೋತಾರೆ. ಓಕೆ, ಸೊ ಅದನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಗೇನ್ ನಾನು ಇದನ್ನ ಏನ್ ಹೇಳ್ತಿದ್ದೀನಿ, ನೀವು ಆನ್ಸರ್ ರೈಟಿಂಗ್ ಅಲ್ಲಿ ಬರೆಯೋದಕ್ಕಾಗಲ್ಲ, ಆದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಈ ತರನು ಕೂಡ ಇದೆಯಾ, ಈ ತರದ ಏನಾದ್ರು ಲಿಂಕ್ ಇದೆಯಾ. ಸೊ ಇನ್ನು ಪ್ರಧಾನಮಂತ್ರಿ ಜನಜಾತೀಯ ಉನ್ನತ ಗ್ರಾಮ ಅಭಿಯಾನ ಅಂತ ಹೇಳಿದೆ. ಪ್ರಧಾನಮಂತ್ರಿ ಜನಜಾತೀಯ ದಿವಸ್ ಅಂತ ಕೂಡ ಒಂದಿದೆ, ಹೌದಾ? ಜನಜಾತೀಯ ದಿವಸ್, ಅದಕ್ಕೆ ಪ್ರಧಾನಮಂತ್ರಿ ಅಲ್ಲ, ಜನಜಾತೀಯ ದಿವಸ್ ಅಂತಂದಾಗೇನು, ಬಿರ್ಸಾ ಮುಂಡಾ ಈ ತರದ ಒಂದು ಪರ್ಟಿಕ್ಯುಲರ್ ಆದಂತ ಪಂಗಡ, ಟ್ರೈಬಲ್ ಕಮ್ಯುನಿಟಿ. ಸೊ ಇವರು ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಏನು ಬಂಡಾಯವನ್ನ ಎದ್ದಿದ್ರು ಅದನ್ನ ನಾವು ಅದರ ಮೆಮೊರಿಗಾಗಿ ಜನಜಾತೀಯ ದಿವಸ್ ಅಂತ ಕರಿತೀವಿ. ಸೊ ಇನ್ನು ಇಲ್ಲಿ ಹೇಳ್ತಾ ಇರೋದೇನು, ಪ್ರಧಾನಮಂತ್ರಿ ಜನಜಾತೀಯ ಉನ್ನತ ಗ್ರಾಮ ಅಭಿಯಾನ ಅಂದ್ರೆ ಏನು, ಎಲ್ಲಿ ಈ ಟ್ರೈಬಲ್ ಏರಿಯಾ ಐತಿ ಅದನ್ನ ಅಪ್ಗ್ರೇಡ್ ಮಾಡುವಂತ ಅಥವಾ ಅದನ್ನ ಡೆವಲಪ್ ಮಾಡುವಂತ ಒಂದು ಪ್ರಯತ್ನ ಆಗಿ ಹೇಳ್ತೀವಿ. ಸೊ ಹೇಳ್ತೀವಿ ಇಂಪ್ರೂವಿಂಗ್ ದಿ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಆಫ್ ಟ್ರೈಬಲ್ ಕಮ್ಯುನಿಟೀಸ್ ಕವರಿಂಗ್ ಅರೌಂಡ್ 63,000 ವಿಲೇಜಸ್ ಬೆನಿಫಿಟಿಂಗ್ ಅರೌಂಡ್ 5 crore ಟ್ರೈಬಲ್ ಪೀಪಲ್. ಸೊ ಇದಲ್ಲದೆ ಇವನ್ ಏನ್ ಹೇಳ್ತಾರೆ, ಮೋರ್ ದನ್ 100 ಬ್ರಾಂಚಸ್ ಆಫ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವಿಲ್ ಬಿ ಸೆಟ್ ಅಪ್ ಇನ್ ದಿ ನಾರ್ತ್ ಈಸ್ಟ್ ರೀಜನ್. ಸೊ ಈಶಾನ್ಯ ರಾಜ್ಯಗಳ ಭಾಗದಲ್ಲಿ ನಾವೇನ್ ಮಾಡ್ತೀವಿ, 100ಕ್ಕಿಂತ ಹೆಚ್ಚು ಬ್ರಾಂಚ್ ಗಳನ್ನ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಥವಾ IPPB ಈ ಒಂದು ಇದನ್ನ ಬ್ರಾಂಚಸ್ ಗಳನ್ನ ಓಪನ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆಕ್ಟ್ ನ ಬಗ್ಗೆ ಮಾತಾಡ್ತಿದ್ದಾರೆ. ಅಗೇನ್ ಇಲ್ಲಿ ನಿಮ್ಗೆ ಏನಾಗಿದೆ, ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಅಗೇನ್ ಮೊದಲನೇದಾಗಿ ನೀವೇನಾದ್ರೂ ನೋಡ್ತಿದ್ದೀರಾ ಅಂತಂದ್ರೆ ನಮ್ಗೆ ಏನಾಗುತ್ತೆ, ಸೊ ಈ ಒಂದು ಲಿಂಗ್ವಿಸ್ಟಿಕ್ ಆಧಾರದ ಮೇಲೆ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಆಂಧ್ರ ಪ್ರದೇಶವನ್ನೇ ನಾವು ಏನ್ ಮಾಡಿದ್ವು, ತೆಲುಗು ಮಾತನಾಡುವಂತ ಪ್ರದೇಶವನ್ನ ತೆಗೆದು ಆಂಧ್ರ ಪ್ರದೇಶ ಅಂತ ಹೇಳಿ ಮಾಡಿದ್ವಿ. ಈಗ ಈ ರೀಸೆಂಟ್ ಆಗಿ ಏನಾಗಿದೆ, ನಮ್ಗೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಇದರ ಬೈಫರ್ಕೇಶನ್ ಆಗಿದೆ.
ಅದರ ನಂತರದಲ್ಲಿ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆಕ್ಟ್ ನ ಒಳಗಡೆ ನಾವು ಬಹಳಷ್ಟು ಬದಲಾವಣೆಗಳನ್ನು ಮಾಡ್ತಿದ್ವಿ. ಅಲ್ಲಿಯೂ ಕೂಡ ನೀವು ಡೆವಲಪ್ಮೆಂಟ್ ಅನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತರ್ತದೆ. ತೆಲಂಗಾಣದಲ್ಲಿ ನಿಮ್ಗೆ ಏನಿದೆ, ಹೈದರಾಬಾದ್, ಸಿಕಂದರಾಬಾದ್ ಇವೆಲ್ಲ ಏನ್ ನೋಡೋದಕ್ಕೆ ಹೋದ್ರೆ ಅವೆಲ್ಲ ಏನಿದೆ ಸೊ ಡೆವಲಪ್ಡ್ ಆದಂತ ಏರಿಯಾಗಳು ಇರೋದು. ಆಂಧ್ರ ಪ್ರದೇಶ ಸ್ವಲ್ಪ ಹಿಂದಿರೋದನ್ನ ನೋಡಿದ್ರೆ ಆ ಕಾರಣಕ್ಕಾಗಿ ಅಲ್ಲಿ ಈ ತರದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅಗೇನ್ ಏನ್ ಮಾಡ್ತಿದ್ವಿ, ಫೈನಾನ್ಷಿಯಲ್ ಸಪೋರ್ಟ್ ಆಫ್ ₹15,000 crore ವಿಲ್ ಬಿ ಅರೇಂಜ್ ಫಾರ್ ಫೈನಾನ್ಷಿಯಲ್ ಇಯರ್ 24-25 ಅಂತ ಕರಿತೀರಾ. ಅದಲ್ಲದೆ ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ ಅನ್ನು ಕೂಡ ಸರಿ ಮಾಡುವಂತ ಅಥವಾ ಅವುಗಳನ್ನ ಅದರ ಕಂಪ್ಲೀಷನ್ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಇದರಿಂದಾಗಿ ನಮ್ಗೆ ಹೆಚ್ಚಾಗಿ ಆಹಾರ ಧಾನ್ಯಗಳನ್ನ ಬೆಳಿಬಹುದು, ಫುಡ್ ಸೆಕ್ಯೂರಿಟಿ ಬರುತ್ತೆ ಅಂತ. ಅದಲ್ಲದೆ ಎಸೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಸಚ್ ಆಸ್ ವಾಟರ್, ಪವರ್, ರೈಲ್ವೇಸ್ ಅಂಡ್ ರೋಡ್ಸ್. ಸೊ ಇನ್ ಕೊಪ್ಪಾರ್ತಿ ನೋಡ್ ಆನ್ ದಿ ವಿಶಾಖಪಟ್ಟಣಂ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂಡ್ ಓರ್ವಾಕಲ್ ನೋಡ್ ಇನ್ ಹೈದರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್, ಇದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸಸ್ಗೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಕ್ಕೆ MSME ಏನಿಲ್ಲ, ಸೊ ಇವು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಇದರ ಒಳಗಡೆ ಏನ್ ಮಾಡ್ತೀವಿ, MSME ಮಾಡೆಲ್ಗೆ ಸಂಬಂಧಪಟ್ಟ ಹಾಗೆ ನ್ಯೂ ಅಸೆಸ್ಮೆಂಟ್ ಮಾಡೆಲ್ ಅನ್ನ ತಗೋತೀವಿ, ಸಾಲ ಕೊಡ್ಬೇಕಾದ್ರೆ MSMEಗೆ ಅಂತ ಹೇಳ್ತಾರೆ. ಅದಲ್ಲದೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್ ಫಾರ್ MSMEs ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಅಥವಾ ಇದನ್ನ ಈ ತರದ ಒಂದು ಹೆಸರಿಂದ ಕರಿತೀರಾ ECLGS. ECLGS ಅಂದ್ರೆ ಏನು, ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿದೆ. CGT MSA ಅಂತ ಇದೆ, ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಹೇಳಿ ಬರುತ್ತೆ. ಸೊ ಅದಲ್ಲದೆ ಮತ್ತೊಂದು ಕೂಡ ಬರುತ್ತೆ ನಮ್ಗೆ, ಸೊ NCGTC ಅಂತ ಬರುತ್ತೆ. ಸೊ ಇವೆಲ್ಲ ನಿಮ್ಗೇನು ಇಂಪಾರ್ಟೆಂಟ್ ಆಗಿ MSMEಗಳಿಗೆ ಏನು ಸಾಲ ಕೊಡ್ತಾ ಇದ್ವಿ ಆ ಸಾಲದ ಮೇಲೆ ಕ್ರೆಡಿಟ್ ಗ್ಯಾರಂಟಿಯನ್ನ ಕೊಡುವಂತ ಕೆಲವೊಂದು ಸ್ಕೀಮ್ಗಳು. ಸೊ ನೆಕ್ಸ್ಟ್ ಇವನ್ ನಾವೇನ್ ಮಾಡ್ತೀವಿ, ಟ್ರೆಡ್ಸ್ ನ ಒಳಗಡೆ ಕೂಡ ಟ್ರೆಡ್ಸ್ ಏನಿದೆಯಲ್ಲ, ಸೊ ಇದನ್ನು ಕೂಡ ಹೆಚ್ಚಾಗಿ ಬಳಸೋದಕ್ಕೆ ಟ್ರೈ ಮಾಡ್ತೀವಿ. ಎನ್ಹಾನ್ಸ್ ಸ್ಕೋಪ್ ಫಾರ್ ಮ್ಯಾಂಡೇಟರಿ ಆನ್ಬೋರ್ಡಿಂಗ್ ಇನ್ ಟ್ರೆಡ್ಸ್. ಟ್ರೆಡ್ಸ್ ಅಂತಂದಾಗ ಟ್ರೇಡ್ ರಿಸೀವೇಬಲ್ಸ್ ಇ ಡಿಸ್ಕೌಂಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಈ MSME ಸೆಕ್ಟರ್ ಗಳಿಗೆ ಏನಾಗುತ್ತೆ, ಪೇಮೆಂಟ್ ಡಿಲೇ ಪ್ರಾಬ್ಲಮ್ ಬರುತ್ತೆ. ಆವಾಗ ಟ್ರೇಡ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಅವ್ರು ಏನ್ ಮಾಡಬಹುದು, ಆ ರಿಸಿಪ್ಟ್ ಅನ್ನ ಅಪ್ಲೋಡ್ ಮಾಡಿಕೊಂಡು ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಹೆಲ್ಪ್ ಪಡಿಬಹುದು ಅಂತ ಹೇಳಿದ್ರು. ಸೊ ಅದನ್ನ ಟ್ರೇಡ್ಸ್ ಅಂತ ಕರಿತೀವಿ. ಇವನ್ ಮುದ್ರಾ ಲೋನ್ ನ ಒಳಗಡೆ ಕೂಡ ನೀವೇನ್ ನೋಡ್ತೀರಾ, ಈ ತರದ್ ನೋಡ್ತೀರಾ. ಆದ್ರೆ ಈಗ ಏನ್ ಮಾಡಿದ್ವಿ, ತರುಣ್ ಕ್ಯಾಟಗರಿಯ ಒಳಗಡೆ ಮೊದಲು 5 ಲಕ್ಷದಿಂದ 10 ಲಕ್ಷದ ತನಕ ನೀವು ತಗೋಬಹುದಿತ್ತು ತರುಣ್ ಕ್ಯಾಟಗರಿ ಒಳಗಡೆ. ಈಗ ಅದನ್ನೇನ್ ಮಾಡಿದ್ವಿ, ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ಮೊದಲು 10 ಲಕ್ಷ ಇತ್ತು, ಈಗ ಅದನ್ನೇನ್ ಮಾಡಿದ್ವಿ 20 ಲಕ್ಷ ತನಕ ನೀವೇನ್ ಮಾಡ್ಬೋದು, ತರುಣ್ ನಲ್ಲಿ ಮುದ್ರಾ ಯೋಜನೆಯ ಒಳಗಡೆ ತರುಣ್ ಅನ್ನುವಂತ ಒಂದು ಸಬ್ ಕ್ಯಾಟಗರಿಯ ಒಳಗಡೆ ನೀವು ದುಡ್ಡನ್ನ ತಗೋಬಹುದು. ಮೊದಲು 5 ಲಕ್ಷದಿಂದ 10 ಲಕ್ಷದ ಒಳಗಡೆ ಆಗಿತ್ತು, ಈಗ 5 ಲಕ್ಷದಿಂದ 20 ಲಕ್ಷಕ್ಕೆ ಬರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ MSME ಯೂನಿಟ್ಸ್ ಫಾರ್ ಫುಡ್ ಇರಾಡಿಯೇಷನ್, ಕ್ವಾಲಿಟಿ ಅಂಡ್ ಸೇಫ್ಟಿ ಟೆಸ್ಟಿಂಗ್. ಸೊ ಈ ಫುಡ್ ಇರಾಡಿಯೇಷನ್ ಅಂತಂದಾಗ ಏನು, ನಾರ್ಮಲ್ ಆಗಿ ಇದನ್ನ ಕೆಲವೊಂದು ರೇಡಿಯೇಷನ್, ಹೆಚ್ಚಾಗಿ ಗಾಮಾ ರೇಡಿಯೇಷನ್ಸ್ ಅನ್ನ ಆಹಾರ ಪದಾರ್ಥಗಳ ಮೇಲೆ ಬೀಳೋ ತರ ಮಾಡ್ತೀವಿ. ಅದರಿಂದ ಆಹಾರ ಪದಾರ್ಥಗಳನ್ನ ನಾವೇನ್ ಮಾಡ್ಬೋದು, ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರೋ ತರ ನೋಡ್ಕೋಬಹುದು ಅಂತ. ಸೊ ಅದಲ್ಲದೆ ಇವನ್ MSMEಗಳಿಗೆ ಈ ಒಂದು ಸ್ಟ್ರೆಸ್ ನ ಪೀರಿಯಡ್ ಅಲ್ಲಿ, ಒತ್ತಡದ ಪರಿಸ್ಥಿತಿಯಲ್ಲಿ ಕ್ರೆಡಿಟ್ ಸಪೋರ್ಟ್ ಅನ್ನು ಕೂಡ ಕೊಡ್ತೀವಿ ಅಂತ ಇದನ್ನೆಲ್ಲ ನೀವು. ಸೊ ನೆಕ್ಸ್ಟ್, ಸೊ ಈ ಒಂದು PM's ಪ್ಯಾಕೇಜ್ ನ 5th ಸ್ಕೀಮ್ ಅಂತ ತಗೋತಿದ್ರ. ಇದ್ರನ್ನ PM ಪ್ಯಾಕೇಜ್ ನ 5th ಸ್ಕೀಮ್ ಯಾವುದು ಅಂತ ಹೇಳ್ತಾರೆ, ಅದನ್ನ ಇಂಟರ್ನ್ಶಿಪ್ ಅಪಾರ್ಚುನಿಟಿಯ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಹೋಗೋದಕ್ಕಿಂತ ಮೊದಲು ಇವು ಕೆಲವೊಂದನ್ನು ನೋಡ್ಬೋಣ. ಒಂದು 12 ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂಡರ್ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಒಳಗಡೆ 12 ಇಂಡಸ್ಟ್ರಿಯಲ್ ಪಾರ್ಕ್ ಗಳನ್ನ ಸ್ಥಾಪನೆ ಮಾಡೋದನ್ನ ಹೇಳ್ತೀರಾ. ಅದಲ್ಲದೆ ರೆಂಟಲ್ ಹೌಸಿಂಗ್ ವಿತ್ ಡಾರ್ಮಿಟರಿ ಟೈಪ್ ಅಕಾಮಡೇಷನ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಇನ್ PPP ಮೋಡ್ ವಿತ್ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಸಪೋರ್ಟ್ ಅಂತ ಕರಿತೀವಿ. ಸೊ ಈಗ ನಾರ್ಮಲ್ ಆಗಿ ಯಾವ್ದಾದ್ರು ವಲಸೆ ಕಾರ್ಮಿಕರಿದ್ರು ಅಂತಂದ್ರೆ ಅವರಿಗೆ ಆ ಬಾಡಿಗೆ ಮನೆಗಳನ್ನ ಸೊ ತಗೊಳ್ಳೋದೇನಿಲ್ಲ, ಅದು ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನ್ ಮಾಡ್ತೀವಿ ಈಗ, ಸೊ ಈಗ ಆರ್ಮಿ ಅಥವಾ ಮಿಲಿಟರಿಯ ಒಳಗಡೆ ಹೇಗೆ ಡಾರ್ಮಿಟರಿ ಟೈಪ್ ಅಕಾಮಡೇಷನ್ ಇರುತ್ತೆ, ಕೇವಲ ನೀವು ಸೊ ಮಲಗೋದಕ್ಕೆ ಮಾತ್ರ ಆ ಜಾಗವನ್ನ ಯೂಸ್ ಮಾಡ್ಬೋದಲ್ಲ, ಆ ತರದ ಡಾರ್ಮಿಟರಿ ಟೈಪ್ ಅಕಾಮಡೇಷನ್ ಅನ್ನ ನಾವೇನ್ ಮಾಡ್ತೀವಿ, ಕಡಿಮೆ ಜಾಗದಲ್ಲಿ ಹೆಚ್ಚು ಜನರಿಗೆ ಅಕಾಮಡೇಷನ್ ಕೊಡೋದು ಅಂತದನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದು ಕೂಡ ಏನು PPP ಮಾಡೆಲ್ ನ ಒಳಗಡೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ. ಅದಲ್ಲದೆ ಇವನ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ಸ್ ಅನ್ನು ಕೂಡ ತರ್ತಾ ಇದೀವಿ. ಸೊ ಇದರ ಒಳಗಡೆ ಕೂಡ ಏನ್ ಮಾಡ್ತೀವಿ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ, ರೀಸೈಕ್ಲಿಂಗ್ ಅನ್ನ, ಮತ್ತೆ ಓವರ್ಸಿ ಅಕ್ವಿಜಿಷನ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಇದೆ ಅವುಗಳನ್ನ ಜಾಸ್ತಿಯಾಗಿ ನಾವು ಪ್ರಮೋಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ರೇರ್ ಅರ್ತ್ ಎಲಿಮೆಂಟ್ಸ್ ಅಥವಾ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟ್ರೆಂಥನಿಂಗ್ ಆಫ್ ದಿ ಟ್ರಿಬ್ಯುನಲ್ ಅಂಡ್ ಅಪಿಲೇಟ್ ಟ್ರಿಬ್ಯುನಲ್ಸ್ ಟು ಸ್ಪೀಡ್ ಅಪ್ ಇನ್ಸಾಲ್ವೆನ್ಸಿ ರಿಸಲ್ಯೂಷನ್ ಅಂಡ್ ಅಡಿಷನಲ್ ಟ್ರಿಬ್ಯುನಲ್ಸ್ ಟು ಬಿ ಎಸ್ಟಾಬ್ಲಿಷ್ಡ್ ಅಂತ ಕರಿತೀವಿ. ಈಗ ಇನ್ಸಾಲ್ವೆನ್ಸಿ ರಿಸಲ್ಯೂಷನ್ಗೆ ಸಂಬಂಧಪಟ್ಟಾಗಿ ನಮ್ಮಲ್ಲಿರುವಂತಹ 2 ರೀತಿಯ ಟ್ರಿಬ್ಯುನಲ್ಗಳು ಯಾವುದು, ಒಂದು NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಕರಿತೀರಾ, ಇನ್ನೊಂದು ಯಾವುದು DRT ಡೆಪ್ಟ್ ರಿಕವರಿ ಟ್ರಿಬ್ಯುನಲ್. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ನಮ್ಗೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೇಸ್ಗಳು ಪೆಂಡೆನ್ಸಿ ಅಥವಾ ಡಿಲೇ ಆಗ್ತಾ ಇರೋದ್ರಿಂದಾಗಿ
ಸೊ ಡಿಲೇ ಅನ್ನ ತೆಗೆಯೋದಕ್ಕೋಸ್ಕರ ಮತ್ತೆ ಹೆಚ್ಚಿನ ಟ್ರಿಬ್ಯುನಲ್ಸ್ ಗಳನ್ನ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಆಯ್ತು. ಸೊ ಅದಲ್ಲದೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ನಾವು PM's ಪ್ಯಾಕೇಜ್ 5ನೇ ಸ್ಕೀಮ್ ಅಂತ ಹೇಳಿದ್ವಿ. ಇದರಲ್ಲಿ ನೀವೇನ್ ನೋಡ್ತೀರಾ, ಸ್ಕೀಮ್ ಫಾರ್ ಪ್ರೊವೈಡಿಂಗ್ ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ ಇನ್ 500 ಟಾಪ್ ಕಂಪನೀಸ್ ಟು 1 crore ಯೂತ್ ಇನ್ 5 years. ನೆಕ್ಸ್ಟ್ 5 ವರ್ಷದಲ್ಲಿ 1 ಕೋಟಿ ಯುವಕರಿಗೆ 500 ಟಾಪ್ ಕಂಪನಿಗಳ ಒಳಗಡೆನೆ ಇಂಟರ್ನ್ಶಿಪ್ ಅಪಾರ್ಚುನಿಟಿಯನ್ನ ಕೊಡೋದು ಅಂತ ಹೇಳ್ತಾರೆ. ಈಗ ಇಂಟರ್ನ್ಶಿಪ್ ಅಪಾರ್ಚುನಿಟಿ ಅಥವಾ ಇಂಟರ್ನ್ಶಿಪ್ ಅಂತಂದಾಗ ಏನು, ಸೊ ಇಲ್ಲಿ ಇಂಟರ್ನ್ಶಿಪ್ ಅಂತಂದಾಗ ನಾರ್ಮಲ್ ಆಗಿ ಈ ತರ ತಗೋತೀವಿ. ಸೊ ಒಬ್ರು ಕಲಿತಾ ಇದ್ದಾರೆ, ಸೊ ಫೈನಲ್ ಇಯರ್ ಡಿಗ್ರಿಲಿ ಇದಾರೆ ಅಂತ ತಿಂಕ್ ಮಾಡಿ, ಅವರಿಗೆ ಸ್ವಲ್ಪ ಮಟ್ಟಿಗೆ ಏನಾಗಬೇಕು, ಇವನ್ ಕಂಪನಿಗಳ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಆ ತರದ ಒಂದು ಇಂಟರ್ನ್ಶಿಪ್ ಅನ್ನ ತಗೋತೀವಿ. ಓಕೆ, ಸೊ ಅಲ್ಲಿ ದುಡ್ಡು ಬಹಳ ಕಡಿಮೆ ಕೊಡ್ತಾ ಇರ್ಬೋದು, ಅದ್ರ ನಿಮ್ಗೆ ಏನಾಗುತ್ತೆ, ಕಂಪನಿಗಳು ಯಾವ ರೀತಿ ಕೆಲಸ ಮಾಡ್ತಿದೆ ಅದರ ಒಂದು ಎಕ್ಸ್ಪೋಜರ್ ಸಿಗುತ್ತೆ, ಅದನ್ನ ಹೇಳ್ತೀವಿ. ಇನ್ನು ಅಲವೆನ್ಸ್ ಆಫ್ 5,000 per month ಅಲಾಂಗ್ ವಿತ್ ಒನ್ ಟೈಮ್ ಅಸಿಸ್ಟೆನ್ಸ್ ಆಫ್ 6,000 ಥ್ರೂ ದಿ CSR ಫಂಡ್. CSR ಫಂಡ್ ನ ಮೂಲಕ ಏನ್ ಮಾಡ್ತೀವಿ, ಕಂಪನಿಯ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಇಂದ ಸೊ ಈ ತರ ನೀವು ಏನು ಇಂಟರ್ನ್ಶಿಪ್ ಅನ್ನ ಕೊಟ್ಟಿದೀವಿ ಅವರಿಗೆ ಪ್ರತಿ ತಿಂಗಳಿಗೆ 5,000 ರೂಪಾಯಿಯನ್ನ, ಸೊ ಅದಲ್ಲದೆ ಒನ್ ಟೈಮ್ ಅಸಿಸ್ಟೆನ್ಸ್ ಎಷ್ಟು 6,000 ರೂಪಾಯಿಯನ್ನ ಕೊಡ್ತೀವಿ CSR ಫಂಡ್ ಇಂದ ಅಂತ ಹೇಳ್ತೀವಿ. ಸೊ ಇದು PM's ಪ್ಯಾಕೇಜ್ ನ 5ನೇ ಒಂದು ಸ್ಕೀಮ್. ನೆಕ್ಸ್ಟ್ ಬರೋಣ ಅರ್ಬನ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ. ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ, ಒಂದು ಸ್ಟಾಂಪ್ ಡ್ಯೂಟಿಯ ಬಗ್ಗೆ ಹೇಳ್ತಾರೆ. ಎನ್ಕರೇಜಿಂಗ್ ಸ್ಟೇಟ್ಸ್ ಟು ಲೋವರ್ ಸ್ಟಾಂಪ್ ಡ್ಯೂಟೀಸ್ ಫಾರ್ ಪ್ರಾಪರ್ಟೀಸ್ ಪರ್ಚೇಸ್ಡ್ ಬೈ ವುಮೆನ್. ಸೊ ಮಹಿಳೆಯರು ಯಾವ್ದಾದ್ರು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದಾರೆ ಅಂತಂದ್ರೆ ಆ ಪ್ರಾಪರ್ಟಿಗೆ ಏನ್ ಮಾಡ್ತೀವಿ, ಸ್ಟಾಂಪ್ ಡ್ಯೂಟಿ ಕಡಿಮೆ ಹಾಕೋದಕ್ಕೆ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಹೇಳ್ತೀವಿ ಅಂತ. ಯಾಕಂದ್ರೆ ಸ್ಟಾಂಪ್ ಡ್ಯೂಟಿ ಏನಾಗುತ್ತೆ, ಅದನ್ನ ಲೇವಿ ಮಾಡಿ ಅದನ್ನ ಕಲೆಕ್ಟ್ ಮಾಡೋದು ರಾಜ್ಯ ಸರ್ಕಾರದ ಡ್ಯೂಟಿ ಆಗುತ್ತೆ. ಸೊ ನೆನಪಲ್ಲಿ. ನೆಕ್ಸ್ಟ್ ಸ್ಟ್ರೀಟ್ ಮಾರ್ಕೆಟ್ಸ್, ಮಾರುಕಟ್ಟೆಗಳನ್ನು ಕೂಡ ಚೆನ್ನಾಗಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಎನ್ವಿಸೇಜಿಂಗ್ ಅಥವಾ ಎನ್ವಿಷನಿಂಗ್ ಅ ಸ್ಕೀಮ್ ಟು ಡೆವಲಪ್ 100 ವೀಕ್ಲಿ, ಓಕೆ, ಸೊ ವೀಕ್ಲಿ ಹಂಟ್ಸ್ ಆರ್ ಸ್ಟ್ರೀಟ್ ಫುಡ್ ಹಬ್ಸ್ ಇನ್ ಸೆಲೆಕ್ಟ್ ಸಿಟೀಸ್. ಕೆಲವೊಂದು ಸೆಲೆಕ್ಟೆಡ್ ಸಿಟಿಗಳ ಒಳಗಡೆ ನಾವೇನ್ ಮಾಡ್ತಾ ಇದೀವಿ, ಸೊ ಈ ತರ ಫುಡ್ ಪಾರ್ಕ್ ಗಳನ್ನ, ಸ್ಟ್ರೀಟ್ ಮಾರ್ಕೆಟ್ ಗಳನ್ನ ಕೂಡ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಫಾರ್ 14 lakh cities with a population above 30 lakhs. 30 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಅನ್ನು ಹೊಂದಿರುವಂತ 14 ದೊಡ್ಡ ನಗರಗಳಿಗೆ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂದ್ರೆ ಏನು, ಒಂದು ಸ್ವಲ್ಪ ನಿಮ್ಗೆ ಬದಲಾವಣೆಗಳು ಕೂಡ ಈಸಿಯಾಗಿ ಆಗ್ಬೇಕು ಅಂತ ಡೆವಲಪ್ಮೆಂಟ್ ನ ಬಗ್ಗೆ ಮಾತಾಡ್ತೀವಿ. ಅದಲ್ಲದೆ ವಾಟರ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಪ್ರಮೋಟ್ ವಾಟರ್ ಸಪ್ಲೈ, ಸೀವೇಜ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದಾಗಿರ್ಬೋದು, ಈ ತರದೆಲ್ಲ ವಾಟರ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲಸ ಮಾಡ್ತೀವಿ. ಸೊ ನೆಕ್ಸ್ಟ್ ಹೌಸಿಂಗ್ ನೀಡ್ಸ್ ಗೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಕ್ಕೆ ಹೋದ್ರೆ ಒಂದು PM ಆವಾಸ್ ಯೋಜನಾ ಅರ್ಬನ್ 2.0 ಅನ್ನ ತರ್ತಿದೀವಿ. ಇದರಲ್ಲಿ ಸೊ ಅರೌಂಡ್ 1 ಕೋಟಿ ಅರ್ಬನ್ ಪೂವರ್ ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸೊ ನಾವು 10 ಲಕ್ಷ ಕೋಟಿ ಟೋಟಲ್ ದುಡ್ಡು ನಾವು ಒಳಗಡೆ ಸೊ ಈ ತರ ಏನ್ ಮಾಡ್ತಿದೀವಿ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಪಕ್ಕಾ ಮನೆಗಳನ್ನ ಬಿಲ್ಡ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅದಲ್ಲದೆ ಎನೇಬ್ಲಿಂಗ್ ಪಾಲಿಸೀಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ಎಫಿಷಿಯಂಟ್ ಅಂಡ್ ಟ್ರಾನ್ಸ್ಪರೆಂಟ್ ರೆಂಟಲ್ ಹೌಸಿಂಗ್ ಮಾರ್ಕೆಟ್ಸ್. ಸೊ ರೆಂಟಲ್ ಹೌಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಾರ್ಮಲ್ ಆಗಿ ನಿಮ್ಗೆ ಏನಿಲ್ಲ, ಒಂದು ಪ್ರಾಪರ್ ಆದಂತ ಪಾಲಿಸಿಗಳಿಲ್ಲ. ಸೊ ಓನರ್ ಏನ್ ಹೇಳ್ತಾರೆ ಅದರ ಆಧಾರದ ಮೇಲೆ ನಿಮ್ಗೆ ಏನಾಗುತ್ತೆ, ದುಡ್ಡು ಹೋಗ್ಬಿಡುತ್ತೆ. ಅದಕ್ಕಾಗಿ ಅದನ್ನ ಪ್ರಾಪರ್ ಆಗಿ ಸೆಟ್ ಮಾಡೋದಕ್ಕೂ ಕೂಡ ನಿಮ್ಗೆ ಏನಿರ್ಬೇಕು, ಒಂದು ಪಾಲಿಸಿ ಇರಬೇಕು. ಅದನ್ನ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋಣ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ. ಎನರ್ಜಿ ಸೆಕ್ಯೂರಿಟಿಯ ಒಳಗಡೆ ನೀವು ನೋಡೋದಕ್ಕೆ ಹೋದ್ರೆ, ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ಏನು, ಎಲ್ಲರಿಗೂ ಈ ಒಂದು ಪರ್ಟಿಕ್ಯುಲರ್ ಆದಂತ ಎಲೆಕ್ಟ್ರಿಸಿಟಿಯನ್ನ ಪ್ರೊವೈಡ್ ಮಾಡೋದಂತೆ. ಸೊ ಯಾವ್ಯಾವ ರೀತಿಯ ಸ್ಕೀಮ್ಗಳನ್ನ ತರ್ತಾ ಇದ್ರೆ, ಒಂದು ಇನಿಷಿಯೇಟಿವ್ಸ್ ವಿತ್ ಪ್ರೈವೇಟ್ ಸೆಕ್ಟರ್ ಇನ್ ನ್ಯೂಕ್ಲಿಯರ್ ಎನರ್ಜಿ. ಇಲ್ಲೇ ತನಕ ನಿಮ್ಗೆ ಏನಾಗಿದೆ, ಸೊ ಪೂರ್ತಿಯಾಗಿ ಇದು ಕೇಂದ್ರಾಡಳಿತ ಅಥವಾ ಕೇಂದ್ರದ ಒಂದು ಆಡಳಿತದ ಒಳಗಡೆ. ಈಗ ಇದನ್ನ ಇವನ್ನ ಏನ್ ಮಾಡ್ತಿದೀವಿ, ಪ್ರೈವೇಟ್ ಸೆಕ್ಟರ್ ಕೂಡ ನ್ಯೂಕ್ಲಿಯರ್ ಎನರ್ಜಿ ಒಳಗಡೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನು, ಸೆಟಿಂಗ್ ಅಪ್ ಆಫ್ ಭಾರತ್ ಸ್ಮಾಲ್ ರಿಯಾಕ್ಟರ್ಸ್ ಆಗಿರ್ಬೋದು, ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಫ್ ಭಾರತ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂಡ್ ನ್ಯೂವರ್ ಟೆಕ್ನಾಲಜೀಸ್ ಫಾರ್ ನ್ಯೂಕ್ಲಿಯರ್ ಎನರ್ಜಿ. ಸೊ ಈ ತರದೆಲ್ಲ ಮಾಡೋದಕ್ಕೆ ಒಂದು ಪ್ರೈವೇಟ್ ಸೆಕ್ಟರ್ ಅನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ, ಸೊ ಇನ್ವೈಟ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಇನ್ ನೆಕ್ಸ್ಟ್ ಎನರ್ಜಿ ಆಡಿಟ್ ಗೆ ಸಂಬಂಧಪಟ್ಟಾಗಿ ನಾವು ನೋಡೋದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಶಿಫ್ಟಿಂಗ್ ಆಫ್ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಟು ಕ್ಲೀನರ್ ಫಾರ್ಮ್ಸ್ ಆಫ್ ಎನರ್ಜಿ. ಓಕೆ, ಸೊ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಯಾವ್ದಕ್ಕೆ ಕೊಡ್ತೀವಿ, ಇವನ್ ಮೈಕ್ರೋ ಮತ್ತೆ ಸ್ಮಾಲ್ ಇಂಡಸ್ಟ್ರಿಗಳು ಏನಾದ್ರೂ ಕ್ಲೀನ್ ಎನರ್ಜಿಯಿಂದ ನಾವು ಎನರ್ಜಿಯನ್ನು ಉತ್ಪಾದನೆ ಮಾಡ್ಕೊಳ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ ಫೆಸಿಲಿಟೇಟ್ ಇನ್ವೆಸ್ಟ್ಮೆಂಟ್ ಗ್ರೇಡ್ ಎನರ್ಜಿ ಆಡಿಟ್ ಇನ್ 60 ಕ್ಲಸ್ಟರ್ಸ್. ನೆಕ್ಸ್ಟ್ ಫೇಸ್ ಎಕ್ಸ್ಪಾಂಡ್ ಟು 100 ಕ್ಲಸ್ಟರ್ಸ್. ಸೊ ಇವನ್ ಈ ತರದ ಕ್ಲಸ್ಟರ್ ಗಳನ್ನ, ಇನ್ವೆಸ್ಟ್ಮೆಂಟ್ ಗ್ರೇಡ್ ಎನರ್ಜಿಯನ್ನ ಹೊಂದಿರುವಂತಹ ಪ್ರದೇಶಗಳನ್ನ ಅಥವಾ ಕ್ಲಸ್ಟರ್ ಗಳನ್ನು ಕೂಡ ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡ್ತೀವಿ.
ಅದಲ್ಲದೆ ನೆಕ್ಸ್ಟ್ ಪಂಪ್ಡ್ ಸ್ಟೋರೇಜ್ ಪಾಲಿಸಿ ಅಂತ ಕೇಳ್ತಾರೆ ಫಾರ್ ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಅಂಡ್ ಫೆಸಿಲಿಟೇಷನ್ ಆಫ್ ಸ್ಮೂತ್ ಇಂಟಿಗ್ರೇಷನ್ ಆಫ್ ದಿ ಗ್ರೋವಿಂಗ್ ಶೇರ್ ಆಫ್ ರಿನ್ಯೂವೇಬಲ್ ಎನರ್ಜಿ. ನಾವೇನ್ ಮಾಡ್ತೀವಿ, ಪಂಪ್ಡ್ ಸ್ಟೋರೇಜ್ ಪಾಲಿಸಿಯನ್ನು ಕೂಡ ತರುವಂತ ಪ್ರಯತ್ನ ಮಾಡ್ತೀವಿ. ಸೊ ಇನ್ನು ಅಡ್ವಾನ್ಸ್ಡ್, ಓಕೆ, ಸೊ ಅಡ್ವಾನ್ಸ್ಡ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತ ಕೇಳ್ತೀವಿ. ಅಡ್ವಾನ್ಸ್ಡ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳು, ಇವುಗಳನ್ನು ಕೂಡ ನಾವು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಿದ್ವಿ. ಅದು ಯಾವ್ದರ ಅಡಿಯಲ್ಲಿ, NTPC ಮತ್ತೆ BHEL ನ ಒಂದು ನೇತೃತ್ವದಲ್ಲಿ ಇದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅಗೇನ್ 800 ಮೆಗಾವ್ಯಾಟ್ ಕಮರ್ಷಿಯಲ್ ಪ್ಲಾಂಟ್ ಅನ್ನ ಫುಲ್ ಸ್ಕೇಲ್ಗೆ ಸೆಟಪ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇನ್ ನೆಕ್ಸ್ಟ್ PM ಸೂರ್ಯಘರ್ ಮತ್ತೆ ಮುಕ್ತ ಬಿಜಿಲಿ ಯೋಜನಾ. ಅಗೇನ್ ಸೊ ಓವರ್ ಆಲ್ ಅದು ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನಾ. ಪ್ರತಿ ಮನೆಗಳ ಮೇಲೆ ಈ ತರ ಸೂರ್ಯನ ಬೆಳಕನ್ನ ನಾವು ಹೀರ್ಕೊಳ್ಳುವಂತ ಸೋಲಾರ್ ಫೋಟೋವೋಲ್ಟಾಯಿಕ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ ಅದಲ್ಲ. ಅದನ್ನ ನೀವು ನೋಡಕ್ ಹೋದ್ರೆ ಎಷ್ಟು ಮನೆಗಳಲ್ಲಿ ಯಾವ ತರ ಮಾಡ್ತೀವಿ ಅಂತ ಹೇಳಿದ್ರೆ 1 ಕೋಟಿ ಮನೆಗಳಲ್ಲಿ ಪ್ರತಿ ತಿಂಗಳಿಗೆ ಅಟ್ಲೀಸ್ಟ್ 300 ಯೂನಿಟ್ ಆದ್ರೂ ಅಲ್ಲಿಂದ ಜನರೇಟ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಅರೌಂಡ್ 1.28 ಕೋಟಿ ರಿಜಿಸ್ಟ್ರೇಷನ್ ಮತ್ತೆ 14 ಲಕ್ಷ ಅಪ್ಲಿಕೇಶನ್ಸ್ ಕೂಡ ಬಂದಿರೋದು ನೋಡ್ತೀವಿ, ಇಲ್ಲಿಯ ತನಕ ಬಂದಿರೋದು. ಸೊ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ, ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವೇನ್ ನೋಡ್ತೀರಾ, ಒಂದು ಪ್ರೊವಿಷನ್ ಆಫ್ so crore ಫಾರ್ ಇನ್ಫ್ರಾಸ್ಟ್ರಕ್ಚರ್ 3.4% ಆಫ್ GDP. ಸೊ ಇಷ್ಟನ್ನು ನಾವೇನ್ ಮಾಡಿದ್ವಿ, ಮೂಲ ಸೌಕರ್ಯಗಳಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದನ್ನ ಆಲ್ರೆಡಿ ನಾವು ನೋಡಿದ್ವಿ. ಈ ನಂಬರ್ ಅನ್ನ ಕೂಡ ನಮ್ಗೆ ಏನ್ ಮಾಡಿದ್ದಾರೆ SC ಪೇಪರ್ ಅಲ್ಲಿ ಕೇಳಿರೋದನ್ನ ನೋಡಿದ್ವಿ. ಸೊ ನೆಕ್ಸ್ಟ್ 1.5 lakh crore ಟು ಸ್ಟೇಟ್ಸ್ ಆಸ್ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಟು ಸಪೋರ್ಟ್ ರಿಸೋರ್ಸ್ ಅಲೋಕೇಶನ್. ಸೊ ಈಗ ರಾಜ್ಯಗಳಿಗೆ ಒಂದಿಷ್ಟು ಸಪೋರ್ಟ್ ಅನ್ನ ಕೊಡೋದಕ್ಕೋಸ್ಕರ ಅವ್ರಿಗೆ ಏನ್ ಮಾಡಿದ್ವಿ, 1.5 ಲಕ್ಷ ಕೋಟಿ ರೂಪಾಯಿಯನ್ನ ಸೊ ಲಾಂಗ್ ಟರ್ಮ್ ನಲ್ಲಿ ಇಂಟ್ರೆಸ್ಟ್ ಫ್ರೀ, ಯಾವುದೇ ರೀತಿಯ ಬಡ್ಡಿಯನ್ನ ಕೊಡುವ ಅವಶ್ಯಕತೆ ಇಲ್ಲ ರಾಜ್ಯಗಳು, ಅದನ್ನ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ರಾಜ್ಯ ಸರ್ಕಾರ ಕೊಟ್ಟಿರೋದು ನೋಡ್ತಾರೆ. ಸೊ ಇದಲ್ಲದೆ ನೆಕ್ಸ್ಟ್ ಏನು, phase 4 ಆಫ್ PMGSY ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳ್ತಾರೆ. ಇದರಿಂದಾಗಿ ನಾವೇನ್ ಮಾಡ್ತೀವಿ, ರೂರಲ್ ಏರಿಯಾದಲ್ಲಿ ಕೂಡ ಅರೌಂಡ್ 25,000 ರೂರಲ್ ಹ್ಯಾಬಿಟೇಷನ್ ಕೂಡ ಈ ತರದ ರೋಡ್ ಕನೆಕ್ಟಿವಿಟಿಯನ್ನ ಕೊಡ್ತೀವಿ ಅಂತ. ಸೊ ನೆಕ್ಸ್ಟ್ ಇರಿಗೇಷನ್ ಅಂಡ್ ಫ್ಲಡ್ ಮಿಟಿಗೇಷನ್ಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೋದ್ರೆ, ಸೊ ಇಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ, ಬಹಳಷ್ಟು ಬೇರೆ ಬೇರೆ ಯೋಜನೆಗಳನ್ನ, ಅದ್ರ ಕೂಡ ಇಂಟ್ರಾ ಸ್ಟೇಟ್ ಲಿಂಕ್ ಯೋಜನೆಗಳನ್ನ ನೋಡ್ತೀರಾ. ಅದ್ರಲ್ಲಿ ಒಂದು ಯಾವುದು, ಕೋಸಿ ಮೇಚಿ ಯೋಜನೆ ಅಂತ ಕರೀತಾರೆ. ಅರೌಂಡ್ 11,500 ಕೋಟಿ ರೂಪಾಯಿಯನ್ನ ಇದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿ ಕೊಟ್ಟಿರೋದು ನೋಡ್ತಾರೆ. ಸೊ ಅದಲ್ಲದೆ ನೆಕ್ಸ್ಟ್ ಅಸಿಸ್ಟೆನ್ಸ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್ ಅಂಡ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇನ್ ಅಸ್ಸಾಂ, ಸಿಕ್ಕಿಂ ಮತ್ತೆ ಉತ್ತರಾಖಂಡ್. ಸೊ ಈ ಕ್ಲೌಡ್ ಬರ್ಸ್ಟ್ ಆದ ನಂತರ ಬಹಳ ಜಾಸ್ತಿಯಾಗಿ ಈ ತರದ ನಮ್ಗೆ ಏನಾಗಿತ್ತು, ನೀರಿನ ಪ್ರವಾಹ ಉಂಟಾಗಿದ್ದು ನೋಡ್ತೀರಾ ಅಸ್ಸಾಂ, ಸಿಕ್ಕಿಂ, ಉತ್ತರಾಖಂಡ್ನ ಪ್ರದೇಶದಲ್ಲಿ. ಅದಕ್ಕಾಗಿ ಅಲ್ಲಿ ಏನ್ ಮಾಡ್ತೀವಿ, ಫ್ಲಡ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ಒಂದಿಷ್ಟು ಅಸಿಸ್ಟೆನ್ಸ್ ಅನ್ನು ಕೂಡ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಮತ್ತೆ ಏನ ನೋಡ್ತೀವಿ, ಅಸಿಸ್ಟೆನ್ಸ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ರಿಹ್ಯಾಬಿಲಿಟೇಷನ್ ಇನ್ ಹಿಮಾಚಲ್ ಪ್ರದೇಶ್. ಸೊ ರೀಕನ್ಸ್ಟ್ರಕ್ಷನ್ ಪುನರ್ ನಿರ್ಮಾಣ ಮತ್ತು ಅದೇ ರೀತಿಯಲ್ಲಿ ಪುನರ್ವಸತಿಗೆ ಸಂಬಂಧಪಟ್ಟ ಹಾಗೆ ಹಿಮಾಚಲ್ ಪ್ರದೇಶದಲ್ಲಿ ಕೂಡ ಈ ತರ ಅಸಿಸ್ಟೆನ್ಸ್ ಅನ್ನ ಕೊಡ್ತಾ ಇರೋದು ನೋಡ್ತೀವಿ. ನೆಕ್ಸ್ಟ್ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಕ್ಕೋದ್ರೆ ಕೆಲವೊಂದು ಯೋಜನೆಗಳನ್ನು ನೋಡಬಹುದು. ಸೊ ಒಂದು ಡೆವಲಪ್ಮೆಂಟ್ ಆಫ್ ವಿಷ್ಣುಪಾದ ಟೆಂಪಲ್ ಕಾರಿಡಾರ್ ಅಂಡ್ ಮಹಾಬೋಧಿ ಟೆಂಪಲ್ ಕಾರಿಡಾರ್. ಓಕೆ, ಸೊ ಮಾಡೆಲ್ಡ್ ಆನ್ ಕಾಶಿ ವಿಶ್ವನಾಥ ಟೆಂಪಲ್ ಕಾರಿಡಾರ್. ಕಾಶಿ ವಿಶ್ವನಾಥ ಟೆಂಪಲ್ ಕಾರಿಡಾರ್ ಆಲ್ರೆಡಿ ರೆಡಿ ಆಗಿದೆ. ಇದರ ಆಧಾರದ ಮೇಲೆ ಇದೇ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ವಿಷ್ಣುಪಾದ ಟೆಂಪಲ್ ಕಾರಿಡಾರ್ ಅನ್ನ ಮತ್ತೆ ಮಹಾಬೋಧಿ ಟೆಂಪಲ್ ಕಾರಿಡಾರ್ ಅನ್ನ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ರಾಜಗಿರ್, ರಾಜಗೃಹ ಅಂತ ಕರಿತೀರಾ, ರಾಜಗಿರ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ ಅನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಅನ್ನು ಹೊಂದಿದೆ. ಯಾರಿಗಾಗಿ, ಹಿಂದೂಗಳಿಗಾಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು ಅಥವಾ ಜೈನಿಗಾಗಿ. ಸೊ ಅದಕ್ಕಾಗಿ ರಾಜಗೃಹವನ್ನ ಈ ತರ ಡೆವಲಪ್ಮೆಂಟ್ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅದಲ್ಲದೆ ನಳಂದ, ಸೊ ನಳಂದಾವನ್ನು ಕೂಡ ಟೂರಿಸ್ಟ್ ಸೆಂಟರ್ ಆಗಿ ಸೊ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ. ನಳಂದ ಯೂನಿವರ್ಸಿಟಿಯ ಒಂದು ಗ್ಲೋರಿಯಸ್ ಸ್ಟ್ಯಾಚ್ಯೂರ್ನ ಬಗ್ಗೆ ಹೇಳ್ತಾರೆ. ಸೊ ಅದಲ್ಲದೆ ಇವನ್ನ ಏನ್ ಮಾಡ್ತೀವಿ, ಒಡಿಸ್ಸಾದ ಸಿನಿಕ್ ಬ್ಯೂಟಿ ಏನಿದೆ, ಸೊ ಒಡಿಸ್ಸಾದ ಸಿನಿಕ್ ಬ್ಯೂಟಿಯನ್ನ, ಟೆಂಪಲ್ ಗಳನ್ನ, ಮಾನ್ಯುಮೆಂಟ್ಸ್ ಗಳನ್ನ, ಕ್ರಾಫ್ಟ್ಮನ್ಶಿಪ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆಗಿರ್ಬೋದು, ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ಸ್, ಅದಲ್ಲದೆ ಇವನ್ ಪ್ರಿಸ್ಟೀನ್ ಬೀಚಸ್ ಗಳಾಗಿರ್ಬೋದು, ಇವೆಲ್ಲವುಗಳಿಗೂ ಕೂಡ ಟೂರಿಸಂ ಅನ್ನ ಜಾಸ್ತಿ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಮೂಲ ಸೌಕರ್ಯಗಳನ್ನ ರೆಡಿ ಮಾಡಿದ್ರೆ ನಿಮ್ಗೆ ಟೂರಿಸಂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಇನೋವೇಷನ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಸೊ ಇದರ ಒಳಗಡೆ ನೋಡೋದಕ್ಕೋದ್ರೆ ಏನಿದೆ, ಒಂದು ಆಪರೇಷನಲೈಸೇಷನ್ ಆಫ್ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫಂಡ್ ಅನ್ನ ಹೇಳ್ತೀವಿ. ಸೊ ರಿಸರ್ಚ್ ಅನ್ನ ಮಾಡೋದಕ್ಕೆ ಅಥವಾ ಅದನ್ನ ಪ್ರೂಫ್ ಆಫ್ ಕಾನ್ಸೆಪ್ಟ್ POC ಆಗಿ ನೀವು ಏನಾದ್ರು ಕೊಡ್ತೀರಾ ಅಂತಂದ್ರೆ, ಅಥವಾ ಪ್ರೋಟೋಟೈಪ್ ಅನ್ನ ಡೆವಲಪ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಏನ್ ಮಾಡ್ತೀವಿ, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫಂಡ್ ಅಂತ ಹೇಳ್ಕೊಂಡು ಒಂದು ಫಂಡ್ ಅನ್ನ ಸ್ಥಾಪನೆ ಮಾಡ್ತೀವಿ. ಅದನ್ನ ಆಪರೇಷನಲೈಸ್ ಮಾಡ್ತೀವಿ.
ಸೊ ಅದಲ್ಲದೆ ಪ್ರೈವೇಟ್ ಸೆಕ್ಟರ್ ಡ್ರಿವನ್ ರಿಸರ್ಚ್ ಅಂಡ್ ಇನೋವೇಷನ್ ಅಟ್ ಕಮರ್ಷಿಯಲ್ ಸ್ಕೇಲ್ ವಿತ್ ಎ ಫೈನಾನ್ಸಿಂಗ್ ಪೂಲ್ ಆಫ್ ರುಪೀಸ್ 1,00,000 crore, 1,00,000 ಕೋಟಿ ರೂಪಾಯಿಯಿಂದ ಪ್ರೈವೇಟ್ ಸೆಕ್ಟರ್ ಡ್ರಿವನ್ ರಿಸರ್ಚ್ ಮತ್ತೆ ಇನೋವೇಷನ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಅದಲ್ಲದೆ ಇವನ್ನೇನು ಸ್ಪೇಸ್ ಎಕಾನಮಿಗಾಗಿ ಕೂಡ ನಾವೇನ್ ಮಾಡ್ತಿದೀವಿ, ಒಂದಿಷ್ಟು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ವೆಂಚರ್ ಕ್ಯಾಪಿಟಲ್ ಫಂಡ್ ಎಷ್ಟನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, 1,000 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ವೆಂಚರ್ ಕ್ಯಾಪಿಟಲ್ ಫಂಡ್ ನ ಮೂಲಕ. ಸೊ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ಅನ್ನ ನೀವೇನಾದ್ರೂ ನೋಡೋಕೋದ್ರೆ ಇದರಲ್ಲಿ ಏನ್ ಮಾಡ್ತೀವಿ, ರೂರಲ್ ಅರ್ಬನ್ ಲ್ಯಾಂಡ್ ರಿಲೇಟೆಡ್ ಆಕ್ಷನ್ಸ್ ಅನ್ನ ನೋಡೋಕೋದ್ರೆ ಲ್ಯಾಂಡ್ ರೆಕಾರ್ಡ್ಸ್ ಇನ್ ಅರ್ಬನ್ ಏರಿಯಾಸ್ ವಿಲ್ ಬಿ ಡಿಜಿಟೈಸ್ಡ್ ಅಂಡ್ GIS ಮ್ಯಾಪಿಂಗ್, ಎರಡು ಕೂಡ ಹೇಳ್ತೀವಿ. GPS ಅಂತ ಕರಿತೀರಾ ಅಥವಾ ಗ್ಲೋಬಲ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಇದರ ಮ್ಯಾಪಿಂಗ್ ಅನ್ನು ಕೂಡ ಮಾಡ್ತೀವಿ, ಡಿಜಿಟಲೈಸೇಷನ್ ಕೂಡ ಮಾಡ್ತೀವಿ ಅರ್ಬನ್ ಲ್ಯಾಂಡ್ ಅನ್ನ ಅಂತ ಹೇಳ್ತೀವಿ. ಇನ್ನು ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಕೊಡಲಾಗುತ್ತೆ ಅಥವಾ ULPIN ಅಂತ ಕರಿತೀರ. ULPIN ಇದೇನು, ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅಥವಾ ಇದನ್ನೇ ಬೇರೆ ಯಾವ ಹೆಸರಿಂದ ಕರಿತೀವಿ, ಭೂ ಆಧಾರ್ ಅಂತ ಕರಿತೀವಿ. ಸೊ ಈಗ ನಮ್ಗಂತೂ ಆಧಾರ್ ಕಾರ್ಡ್ ಸಿಕ್ಕಿದೆ, ಈಗ ಭೂಮಿಗೆ ಆಧಾರ್ ಕಾರ್ಡ್ ಅನ್ನ UL ಪಿನ್ ನ ಮೂಲಕ ಕೊಡುವಂತ ಪ್ರಯತ್ನ. ನೆಕ್ಸ್ಟ್ ಅಗೇನ್ ಈ ತರ ಕೂಡ ಕ್ವಶನ್ ಕೇಳ್ಬೋದು ನೋಡಿ. ಸೊ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಭೂ ಆಧಾರ್ ಎಂದು ಕರೆಯುವರು, ಅದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, UL ಪಿನ್ ಅಂತ ಹೇಳಿ ಒಂದಿದೆ ಅನ್ನೋದು ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಡಿಜಿಟೈಸೇಷನ್ ಆಫ್ ಕ್ಯಾಡಸ್ಟ್ರಿಯಲ್ ಮ್ಯಾಪ್ಸ್. ಸೊ ಈಗ ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಊರಿದೆ ಅಂತಂದ್ರೆ ಆ ಊರಿನಲ್ಲಿ ಏನೇನಿದೆ, ಫಾರ್ ಎಕ್ಸಾಂಪಲ್ ನೀರು ಹರಿದು ಹೋಗುವಂತ ಜಾಗ ಯಾವುದು, ರಸ್ತೆ ಯಾವ್ದು, ಇದನ್ನೆಲ್ಲವನ್ನ ಮಾಡ್ಕೊಂಡು ನೀವೊಂದು ಮ್ಯಾಪ್ ಅನ್ನ ರೆಡಿ ಮಾಡ್ತೀರಾ. ಸೊ ಆ ಮ್ಯಾಪ್ ಗಳನ್ನು ಕೂಡ ಡಿಜಿಟೈಸೇಷನ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಿದ್ರೆ. ಅದಲ್ಲದೆ ಸರ್ವೆ ಆಫ್ ಮ್ಯಾಪ್ ಸಬ್ ಡಿವಿಷನ್ಸ್ ಆಸ್ ಪರ್ ಕರೆಂಟ್ ಓನರ್ಶಿಪ್. ಸೊ ಈಗ ಸದ್ಯದ ಓನರ್ಶಿಪ್ ನ ಆಧಾರದ ಮೇಲೆ ನಿಮ್ಗೆ ನೋಡ್ತೀರಾ ಇವನ್ ಮ್ಯಾಪ್ ನ ಸಬ್ ಡಿವಿಷನ್ಸ್ ಅನ್ನು ಕೂಡ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಿದ್ವಿ. ಅದಲ್ಲದೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲ್ಯಾಂಡ್ ರಿಜಿಸ್ಟ್ರಿ. ಸೊ ಲ್ಯಾಂಡ್ ರಿಜಿಸ್ಟ್ರಿ ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ ಸೊ ಈ ಒಂದು ಭೂ ದಾಖಲೆಗಳನ್ನ ಹೊಂದಿರೋದನ್ನ ಒಂದು ರಿಜಿಸ್ಟ್ರಿಯನ್ನು ಕೂಡ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದಲ್ಲದೆ ಲಿಂಕೇಜಸ್ ಟು ದಿ ಫಾರ್ಮರ್ಸ್ ರಿಜಿಸ್ಟ್ರೀಸ್. ಸೊ ರೈತರ ರಿಜಿಸ್ಟ್ರಿಗಳಿಗೂ ಕೂಡ ಇದನ್ನ ಲಿಂಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನು ರೂರಲ್ ಮತ್ತೆ ಅರ್ಬನ್ ಲ್ಯಾಂಡ್ ರಿಲೇಟೆಡ್ ಆಕ್ಷನ್ಸ್ಗೆ ಸಂಬಂಧಪಟ್ಟಿದೆ. ಸೊ ಇನ್ನು ನೆಕ್ಸ್ಟ್ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಇದರಲ್ಲಿ ಏನ್ ಮಾಡ್ತೀರಾ, ಸೊ ಕ್ಲೈಮೇಟ್ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸಾನಮಿ ಅಥವಾ ಕ್ಲೈಮೇಟ್ ಫೈನಾನ್ಸ್ ಅನ್ನು ಕೂಡ ಕೊಡುವಂತ ಪ್ರಯತ್ನ ಮಾಡ್ತಿದ್ವಿ. ಎನ್ಹಾನ್ಸಿಂಗ್ ದಿ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಫಾರ್ ಕ್ಲೈಮೇಟ್ ಅಡಾಪ್ಟೇಷನ್ ಅಂಡ್ ಮಿಟಿಗೇಷನ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತೀವಿ. ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದಾಗಿ ನಾವು ಅದ್ರ ಜೊತೆಲಿ ಒಂದು ಅಡಾಪ್ಟೇಷನ್ ಆಗ್ಬೇಕು, ಅಂದ್ರೆ ಅದ್ರ ಜೊತೆಲಿ ಹೊಂದ್ಕೊಂಡು ಹೋಗ್ಬೇಕು, ಅಥವಾ ಕ್ಲೈಮೇಟ್ ಚೇಂಜ್ ಆಗದೆ ಇರೋ ತರ ತಡಿಬೇಕು. ಅದಕ್ಕೆಲ್ಲದಕ್ಕೂ ನಿಮ್ಗೆ ಏನ್ ಬೇಕಾಗುತ್ತೆ, ಒಂದಿಷ್ಟು ಹಣ ಜಾಸ್ತಿ ಬೇಕಾಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೈನಾನ್ಸ್ ಅನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಿದ್ವಿ ಅಂತ. ಇವನ್ FDI ಮತ್ತೆ ಓವರ್ಸಿ ಇನ್ವೆಸ್ಟ್ಮೆಂಟ್ ಗಳನ್ನ ನೀವು ನೋಡೋದಕ್ಕೋದ್ರೆ ಸೊ ಇವುಗಳನ್ನು ಕೂಡ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದನ್ನ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಬೇಕು. ಸೊ FDI ಗೆ ಸಂಬಂಧಪಟ್ಟ ಹಾಗೆ ಸೊ ಸಿಂಪ್ಲಿಫಿಕೇಶನ್ ಮಾಡಿದೀವಿ, ಫೆಸಿಲಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಪ್ರಮೋಟ್ ಅಪಾರ್ಚುನಿಟೀಸ್ ಫಾರ್ ಯೂಸಿಂಗ್ ಇಂಡಿಯನ್ ರುಪಿ ಆಸ್ ಕರೆನ್ಸಿ ಫಾರ್ ಓವರ್ಸಿ ಇನ್ವೆಸ್ಟ್ಮೆಂಟ್. ಬೇರೆ ದೇಶದಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ಭಾರತದ ಕರೆನ್ಸಿಯಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ NPS ನ ಒಳಗಡೆ NPS ವಾತ್ಸಲ್ಯ ಅಂತ ಹೇಳ್ತಾರೆ. ಸೊ ಈ ವಾತ್ಸಲ್ಯ ಅಂತಂದಾಗೇನು, ಸೊ ಈಗ ಮಕ್ಕಳ ಸಲುವಾಗಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್, ಸೊ ಅವರು ಈಗ ಮೈನರ್ ಇದಾರೆ ಅಂತಂದ್ರೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ ನೀವೇನ್ ಮಾಡ್ಬೋದು, NPS ನ ಒಳಗಡೆ ಈಗ ಆಲ್ರೆಡಿ ಕಾಂಟ್ರಿಬ್ಯೂಷನ್ ನ ಕೊಡ್ಬೋದು. ಸೊ ಅದಲ್ಲದೆ ಇಂಪ್ರೂವ್ಮೆಂಟ್ ಆಫ್ ಡಾಟಾ ಗವರ್ನೆನ್ಸ್, ಕಲೆಕ್ಷನ್, ಪ್ರೊಸೆಸಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಡಾಟಾ ಅಂಡ್ ಸ್ಟಾಟಿಸ್ಟಿಕ್ಸ್. ಸೊ ಇದಲ್ಲದೆ ನ್ಯೂ ಪೆನ್ಷನ್ ಸ್ಕೀಮ್ ನ ಒಳಗಡೆ ಸೊಲ್ಯೂಷನ್ ದಟ್ ಅಡ್ರೆಸ್ ದ ರಿಲೆವೆಂಟ್ ಇಶ್ಯೂಸ್, ಪ್ರೊಟೆಕ್ಟ್ಸ್ ದಿ ಕಾಮನ್ ಸಿಟಿಜನ್ ಅಂಡ್ ಮೇಂಟೈನ್ಸ್ ಫಿಸ್ಕಲ್ ಪ್ರುಡೆನ್ಸ್ ವಿಲ್ ಬಿ ಆನ್. ನ್ಯೂ ಪೆನ್ಷನ್ ಸ್ಕೀಮ್ ಸಂಬಂಧಪಟ್ಟ ಹಾಗೆ ಬಹಳಷ್ಟು ನಮಗೆ ವಿರೋಧಗಳು ವ್ಯಕ್ತವಾಗ್ತಿರೋದು ನೋಡ್ತೀರಾ. ಯಾವ್ದ್ರಿಂದ, ಗವರ್ಮೆಂಟ್ ಎಂಪ್ಲಾಯಿಗಳಿಂದ. ಯಾಕಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ, ಹಳೆಯದು ಓಲ್ಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಏನಾಗುತ್ತೆ, ನಿಮ್ಮ ಪೆನ್ಷನ್ ಅಮೌಂಟ್ ಲಾಸ್ಟ್ ಅಲ್ಲಿ ನೀವು ಪ್ರಮೋಷನ್ ಆಗಿ ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅದರ ಬೇಸಿಕ್ ಪೇ ಎಂದು ಅದರ ಆಧಾರದ ಮೇಲೆ ನಿಮ್ಗೆ ಏನಾಗುತ್ತೆ ಪೆನ್ಷನ್ ಡಿಸೈಡ್ ಆಗುತ್ತೆ. ಅದ್ರ ನ್ಯೂ ಪೆನ್ಷನ್ ಸ್ಕೀಮ್ ಆಗಲ್ಲ. ಅದರಲ್ಲಿ ನಿಮ್ದು ಏನಾಗುತ್ತೆ, ಪ್ರತಿ ವರ್ಷ ನೀವು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದಿರ ಅದರ ಬೇಸಿಸ್ ಮೇಲೆ ಆನ್ ಅನ್ ಅವರೇಜ್ ನಿಮ್ಗೆ ಏನಾಗುತ್ತೆ ನಂತರದಲ್ಲಿ ಪೆನ್ಷನ್ ಬರುತ್ತೆ. ಸೊ ಆ ಕಾರಣಕ್ಕಾಗಿ ನ್ಯೂ ಪೆನ್ಷನ್ ಸ್ಕೀಮ್ ನ ಮೇಲೆ ಏನಾಗುತ್ತೆ ಜಾಸ್ತಿಯಾಗಿ ಈ ತರ ಸೊ ಅಪೋಸ್ ಮಾಡಿರೋದು ನೋಡ್ತಾರೆ. ಯಾಕಂದ್ರೆ ಎಂಪ್ಲಾಯಿಗಳಿಗೆ ಏನಾಗುತ್ತೆ ಅದು ಲಾಸಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆದ್ರೆ ಗವರ್ಮೆಂಟ್ ನ ಮೇಲೆ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ತಂದಾಗ ಗವರ್ಮೆಂಟ್ ನ ಮೇಲೆ ಏನು ಬರ್ಡನ್ ಇದೆ, ಪೆನ್ಷನ್ ನ ಬರ್ಡನ್ ಅಂತ ಕಡಿಮೆ ಮಾಡುತ್ತೆ. ಸೊ ಅದಕ್ಕಾಗಿ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಇನ್ನು ಎಕನಾಮಿಕ್ ಫೌಂಡೇಶನ್ಸ್ ನ ಒಳಗಡೆ ನೀವೇನಾದ್ರು ನೋಡ್ತೀರಾ ಅಂದ್ರೆ ಕರೆಂಟ್ ಅಕೌಂಟ್ ಡೆಪಿಸಿಟ್. ಸೊ ಏನಾಗಿತ್ತು, ಕರೆಂಟ್ ಅಕೌಂಟ್ ಡೆಪಿಸಿಟ್ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸರ್ಪ್ಲಸ್ ಕೂಡ ಆಗಿತ್ತು. ಸೊ ಈಗ ಮತ್ತೆ ಸೊ ನಾವು ಡೆಪಿಸಿಟ್ ಅನ್ನು ನೋಡ್ತೀವಿ, ಮತ್ತೆ ಸ್ವಲ್ಪ ಮಟ್ಟಿಗೆ ಏನಾಗ್ತಿದೆ, ಸೊ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್
ಇಂಡಿಯಾ ಗ್ರೂ ಅಟ್ 8.2% ಇನ್ ಫೈನಾನ್ಷಿಯಲ್ ಇಯರ್ 24. ಸೊ ಇದು ನಾವೇನಾದ್ರೂ GDP ಅನ್ನ ನೋಡೋದಕ್ಕೆ ಹೋದ್ರೆ ಅಲ್ಲಿ ಏನ್ ಕಾಣುತ್ತೆ, ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ರಿಯಲ್ GDP ಒಳಗಡೆ ಕೂಡ ನಿಮ್ಗೆ ಏನಾಗಿದೆ, ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಅಗೇನ್ ಇದನ್ನೆನ್ಪಿಡ್ಲಿ, ಇದು ಬಹಳ ಕಡಿಮೆ ಇದೆ. ಸಡನ್ ಆಗಿ ಯಾಕೆ ಜಾಸ್ತಿ ಕಾಣುತ್ತೆ ಅಂತ ಕೇಳಿದಾಗ ಬೇಸ್ ಇಫೆಕ್ಟ್ ನ ಕಾರಣ. ಹಿಂದಿನ ವರ್ಷದ ಡಾಟಾ ಬಹಳ ಕಡಿಮೆ ಇದ್ದಿದ್ರಿಂದ ಅಥವಾ ಅದರ ವ್ಯಾಲ್ಯೂ ಬಹಳ ಕಡಿಮೆ ಇದ್ದಿದ್ರಿಂದ ಈ ಸಲ ಸಡನ್ ಆಗಿ ಜಾಸ್ತಿ ಆದಾಗಿ ಕಾಣ್ತದೆ. ಸೊ ಇನ್ನು PMI ಇಂಡೆಕ್ಸ್, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅನ್ನು ನೀವು ನೋಡೋದಕ್ಕೆ ಹೋದ್ರೆ ಅದು ಕೂಡ ಜಾಸ್ತಿ ಇದೆ, ಅದು ಕೂಡ ಎಕ್ಸ್ಪಾನ್ಷನರಿ ಇದೆ. 50ಕ್ಕಿಂತ ಜಾಸ್ತಿ ಇದ್ರೆ ಅದು ಎಕ್ಸ್ಪಾನ್ಷನರಿ ಅಂತ ಹೇಳ್ಕೊಂಡು ಎಕನಾಮಿಕ್ ಸರ್ವೆಯನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ವಿ. ಅದನ್ನ ಇಲ್ಲಿಯೂ ಕೂಡ ನೀವು ನೋಡ್ತಿದ್ರ. ಸೊ ಇವನ್ ಗ್ರಾಸ್ NPA ಅಥವಾ ಇದೇನು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು, NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಾಗ್ತಿದೆ, ಇದು ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನು ನೋಡ್ತೀರಾ. NPA ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನು ನೋಡ್ತೀರಾ. ಇನ್ ನೆಕ್ಸ್ಟ್ ಡಿಕ್ರೀಸಿಂಗ್ ಫಿಸ್ಕಲ್ ಡೆಪಿಸಿಟ್ ಆಸ್ ಪರ್ಸೆಂಟೇಜ್ ಆಫ್ GDP ಒಳಗಡೆ ನೀವು ಫಿಸ್ಕಲ್ ಡೆಪಿಸಿಟ್ ಅನ್ನು ನೋಡೋದಕ್ಕೋದ್ರೆ ಕಡಿಮೆ ಆಗ್ತಿರೋ ಟ್ರೆಂಡ್ ನೋಡ್ತೀರಾ. ಆದ್ರೆ ಇವನ್ ಈಗಲೂ ಕೂಡ ನಮ್ಗೆ ಏನ್ ಮಾಡೋದಕ್ಕಾಗಿಲ್ಲ, ಅಚೀವ್ ಮಾಡೋದಕ್ಕಾಗಿಲ್ಲ. 24-25 ಕೂಡ 5.6 ಅಂತ ಹೇಳ್ತೀರಾ. ಆದ್ರೆ FRBM ಆಕ್ಟ್ ನ ಪ್ರಕಾರ ಏನಿದೆ, 3% ನ ಒಳಗಡೆ ಇರಬೇಕು ಫಿಸ್ಕಲ್ ಡೆಪಿಸಿಟ್. ಓಕೆ, ಸೊ ಆ ಕಾರಣಕ್ಕಾಗಿ ನಾವಿನ್ನು ಅಚೀವ್ ಮಾಡೋದಕ್ಕಾಗಿಲ್ಲ. ಇನ್ನು ಇನ್ಫ್ಲೇಷನ್ ನ ಒಳಗಡೆ ನೋಡೋದಕ್ಕೋದ್ರೆ ನಮ್ಗೇನು 4 ± 2% ನ ಒಳಗಡೆ ಇರಬೇಕು. ಅಂದ್ರೆ 6% ಇಂದ 2% ನ ಒಳಗಡೆ ಇರಬೇಕು. ಆದ್ರೆ 6% ಗಿಂತ ಜಾಸ್ತಿ ಹೋಗಿರೋದು ನೋಡ್ತೀರಾ. ಈಗ ನಮ್ಗೇನಾಗಿದೆ, ಕಂಟ್ರೋಲ್ ಮಾಡಿದೀವಿ ಅಂತ ಹೇಳಿದೆ. ಸೊ ಈಗ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿದೀವಿ, 5.4% ಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಟ್ಯಾಕ್ಸ್ ಪ್ರಪೋಸಲ್ಸ್ ಅನ್ನು ನಾವೇನಾದ್ರು ನೋಡೋದಕ್ಕೆ ಹೋದ್ರೆ ಇದ್ರಲ್ಲಿ ಏನ್ ಮಾಡಿದೀವಿ, ಟ್ಯಾಕ್ಸ್ ಅನ್ನ ಸಿಂಪ್ಲಿಫೈ ಮಾಡಿದೀವಿ ಅಂತ ಹೇಳ್ತಾರೆ. ಅಗೇನ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನಿದೆ ಅಥವಾ ಆಕ್ಟ್ ಏನಿದೆ 1961 ಅದನ್ನ ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ, ಅದರ ಜೊತೆಲಿ ಸಿಂಪ್ಲಿಫಿಕೇಶನ್ ಆಫ್ ಚಾರಿಟೀಸ್ ಅಂಡ್ TDS ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂತ ಕರಿತಾರೆ. ಅದಲ್ಲದೆ ಇವನ್ ಲಿಟಿಗೇಷನ್ ಅಂಡ್ ಅಪೀಲ್ ಅನ್ನ ಕ್ವಿಕ್ ಆಗಿ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅದಲ್ಲದೆ ಡೀಪನಿಂಗ್ ದಿ ಟ್ಯಾಕ್ಸ್ ಬೇಸ್, ತೆರಿಗೆ. ಸೊ ಈ ಒಂದು ಬೇಸ್ ಏನಿದೆ ಅಂದ್ರೆ ಹೆಚ್ಚು ಜನರಿಗೆ ತೆರಿಗೆ ಬೀಳೋ ತರ ಮಾಡುವಂಥದ್ದು, ಹೆಚ್ಚು ಜನ ತೆರಿಗೆಯನ್ನ ಕಟ್ಟುವ ಹಾಗೆ ಮಾಡುವುದು. ಸೊ ಅದನ್ನೆಲ್ಲ ನಿಮ್ಗೆ. ಸೊ ನೆಕ್ಸ್ಟ್ ಬರೋಣ, ಸೆಕ್ಟರ್ ಸ್ಪೆಸಿಫಿಕ್ ಕಸ್ಟಮ್ ಡ್ಯೂಟಿ ಪ್ರಪೋಸಲ್ಸ್ ಗಳನ್ನು ಕೂಡ ಕೊಟ್ಟಿದೀವಿ. ಕಸ್ಟಮ್ ಡ್ಯೂಟಿಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೆ ಹೋದ್ರೆ ಒಂದೇನ್ ಹೇಳ್ತೀರಾ. ಸೊ ಮೊದಲನೇ ಚೇಂಜಸ್ ಅನ್ನು ನೋಡಿ, ಫುಲ್ ಎಕ್ಸೆಂಪ್ಟ್ 3 more ಕ್ಯಾನ್ಸರ್ ಮೆಡಿಸಿನ್ಸ್ ಫ್ರಾಮ್ ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿಯಿಂದ 3 ಕ್ಯಾನ್ಸರ್ ಮೆಡಿಸಿನ್ಸ್ ಗಳಿಗೆ ಎಕ್ಸೆಂಪ್ಷನ್ ಕೊಟ್ಟಿದೀವಿ. ಅದರಿಂದ ನಿಮ್ಗೆ ಏನಾಗುತ್ತೆ, ಮೆಡಿಸಿನ್ಸ್ ಅಫೋರ್ಡೆಬಲ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ರೆಡ್ಯೂಸ್ BCD ದಟ್ ಈಸ್ ಕಸ್ಟಮ್ ಡ್ಯೂಟಿ ಅನ್ನ ಹೇಳ್ತಾರೆ. ಸೊ ಟು 15% ಆನ್ ಮೊಬೈಲ್ ಫೋನ್, ಮೊಬೈಲ್ PCBA ಅಂಡ್ ಚಾರ್ಜರ್. PCBA ಅಂತಂದ್ರೆ ನಾರ್ಮಲ್ ಆಗಿ ನೀವು ಮದರ್ ಬೋರ್ಡ್ ಅಂತ ಹೇಳಿ ಕರಿತೀರಲ್ಲ ಅದನ್ನ ಹೇಳ್ತಾರೆ, ಸರ್ಕ್ಯೂಟ್ ಬೋರ್ಡ್. ಸೊ ಮೊಬೈಲ್ PCBA ಅಂಡ್ ಚಾರ್ಜರ್ ಇದ್ರ ಮೇಲೆ ಏನ್ ಮಾಡಿದೀವಿ, ಸೊ ಕಸ್ಟಮ್ ಡ್ಯೂಟಿಯನ್ನ ಕಡಿಮೆ ಮಾಡಿದೀವಿ. ಇದು ಮೊಬೈಲ್ ಇಂಡಸ್ಟ್ರಿಗಳಿಗೂ ಕೂಡ ಬೆನಿಫಿಟ್ಸ್ ಅನ್ನು ಮಾಡುತ್ತೆ. ಅದಲ್ಲದೆ ಕಸ್ಟಮ್ ಡ್ಯೂಟಿ ಯಾವ್ದ್ರ ಮೇಲೆ, ಗೋಲ್ಡ್ ಮತ್ತೆ ಸಿಲ್ವರ್ ನ ಮೇಲೆ ಕಡಿಮೆ ಮಾಡಿರೋದನ್ನ ಹೇಳ್ತಾರೆ. ಪ್ಲಾಟಿನಮ್ ನ ಮೇಲೆ ಕೂಡ ಕಡಿಮೆ ಆಗಿದೆ, 6% ಮತ್ತೆ 6.4%. ಇದರಿಂದ ಏನಾಗುತ್ತೆ, ಹೆಚ್ಚು ಈ ತರದ ರಾ ಮಟೀರಿಯಲ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ಅದ್ರ ಜೊತೆಲಿ ಭಾರತ ಏನಕ್ಕೆ ಫೇಮಸ್ ಅಂತ ಕೇಳಿದಾಗ, ಈ ಒಂದು ಪ್ರೀಸಿಯಸ್ ಮೆಟಲ್ ಇಂದ ಮೌಲ್ಯಯುತವಾದಂತಹ ಲೋಹಗಳನ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಂಡ್ರು ಅದನ್ನ ನಾವು ಆಭರಣವನ್ನಾಗಿ ಮಾಡಿದ ನಂತರ ಹೆಚ್ಚಾಗಿ ಮಾರಾಟ ಮಾಡ್ತೀವಿ. ಸೊ ಆ ಕಾರಣಕ್ಕಾಗಿ ನೀವು ಅದಕ್ಕೆ ನೋಡ್ಬೋದು. ಅದಲ್ಲದೆ ಮತ್ತೇನು, ಕಸ್ಟಮ್ ಡ್ಯೂಟಿಯನ್ನ ಯಾವ್ದ್ರ ಮೇಲೆ ಸೊ ಕಡಿಮೆ ಮಾಡಿದೀವಿ ಅಂತ ಕೇಳಿದಾಗ ಶ್ರಿಂಪ್ ಮತ್ತೆ ಫಿಶ್ ಫೀಡ್ ನ ಮೇಲೆ ಕೂಡ ಕಡಿಮೆ ಮಾಡಿದೀವಿ. ಸೊ ಇದರಿಂದ ಏನಾಗುತ್ತೆ, ಹೆಚ್ಚಾಗಿ ನಾವು ಅಕ್ವಾಕಲ್ಚರ್ ನ ಮರೈನ್ ಎಕ್ಸ್ಪೋರ್ಟ್ ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಲ್ಲದೆ ಎಕ್ಸೆಂಪ್ಟೆಡ್ ಮೋರ್ ಕ್ಯಾಪಿಟಲ್ ಗೂಡ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ ಸೆಲ್ಸ್ ಅಂಡ್ ಪ್ಯಾನಲ್ಸ್. ಸೋಲಾರ್ ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ ಗಳನ್ನ, ಸೆಲ್ ಗಳನ್ನ ರೆಡಿ ಮಾಡೋದಕ್ಕೂ ಕೂಡ ನಾವೇನ್ ಮಾಡಿದೀವಿ, ಕ್ಯಾಪಿಟಲ್ ಗೂಡ್ಸ್ ಅನ್ನ ಏನ್ ಬಳಸ್ತೀವಿ. ಸೊ ಇವುಗಳಿಗೂ ಕೂಡ ಏನ್ ಮಾಡಿದೀವಿ, ಸೊ ಇವುಗಳಿಗೂ ಕೂಡ ಕಸ್ಟಮ್ ಡ್ಯೂಟಿಯನ್ನು ತೆಗೆದಾಕಿದೀವಿ. ಇದರಿಂದ ಏನಾಗುತ್ತೆ, ಎನರ್ಜಿ ಟ್ರಾನ್ಸಿಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಅದಲ್ಲದೆ ಫುಲ್ಲಿ ಎಕ್ಸೆಂಪ್ಟ್ ಕಸ್ಟಮ್ ಡ್ಯೂಟೀಸ್ ಆನ್ 25 ಕ್ರಿಟಿಕಲ್ ಮಿನರಲ್ಸ್. 25 ಕ್ರಿಟಿಕಲ್ ಮಿನರಲ್ಸ್ ಮೇಲೆ ನಾವು ಕಸ್ಟಮ್ ಡ್ಯೂಟಿಯನ್ನು ತೆಗೆದಾಕಿದೀವಿ. ಇದರಿಂದ ಏನಾಗುತ್ತೆ, ಸ್ಟ್ರಾಟಜಿಕ್ ಸೆಕ್ಟರ್ ಗಳಿಗೆ, ಅದರಲ್ಲಿ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ನಂತ ಸೆಕ್ಟರ್ ಗಳಿಗೆ ಹೆಲ್ಪ್ ಆಗೋದನ್ನ ಹೇಳ್ತೀವಿ. ಸೊ ನೆಕ್ಸ್ಟ್, ಟು ರೆಡ್ಯೂಸ್ ದಿ ಕಂಪ್ಲೈನ್ಸ್ ಬರ್ಡನ್, ಪ್ರಮೋಟ್ ಆಂಟರ್ಪ್ರಿನಿಯರಿಯಲ್ ಸ್ಪಿರಿಟ್ ಅಂಡ್ ಪ್ರೊವೈಡ್ ಟ್ಯಾಕ್ಸ್ ರಿಲೀಫ್ ಟು ಸಿಟಿಜನ್ಸ್ ಅಂತ ಹೇಳ್ತೀವಿ. ಸೊ ಸಿಟಿಜನ್ಸ್ಗೆ ಟ್ಯಾಕ್ಸ್ ರಿಲೀಫ್ ಅನ್ನು ಕೂಡ ಕೊಡಬೇಕಾಗತ್ತೆ. ಸೊ ಅದರಲ್ಲಿ ಮೊದಲನೇ ನೋಡ್ತೀರಾ ಅಂತಂದ್ರೆ ರ್ಯಾಷನಲೈಸೇಷನ್ ಆಫ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನ ರ್ಯಾಷನಲೈಸ್ ಮಾಡ್ತೀವಿ ಅಂತಿದ್ರೆ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂದ್ರೆ ಏನು, ಇವತ್ತು ನಾನು ಒಂದು ಪರ್ಟಿಕ್ಯುಲರ್ ಅಂತ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತೀನಿ. ಸೊ ನಾನೇನಾದ್ರೂ ಅದನ್ನ 3 ವರ್ಷ ಬಿಟ್ಟು ಮಾರ್ತೀನಿ ಅಂದ್ರೆ ಅದ್ರ ರೇಟ್ ಜಾಸ್ತಿ ಆಗಿರುತ್ತೆ. ಅದ್ರಲ್ಲಿ ನನಗೆ ಏನ್ ಲಾಭ ಬರುತ್ತೋ ಅದನ್ನ ಕ್ಯಾಪಿಟಲ್ ಗೇನ್ಸ್ ಅಂತ ಕರಿತೀವಿ. ಆ ಲಾಭದ ಮೇಲೆ ನಾನೇನ್ ಮಾಡ್ಬೇಕಾಗತ್ತೆ, ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು. ಅದನ್ನ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇವ್ರೇನ್ ಹೇಳ್ತಾರೆ, ಸೊ ನಾರ್ಮಲ್ ಆಗಿ ಇದರಲ್ಲಿ 2 ಟೈಪ್, ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ಶಾರ್ಟ್ ಟರ್ಮ್ ಅಂದ್ರೆ 36 ತಿಂಗಳುಗಳಿಗಿಂತ ಕಡಿಮೆ ಅಥವಾ 3 ವರ್ಷಕ್ಕಿಂತ ಕಡಿಮೆ ಅವಧಿಯ ತನಕ ನೀವೇನಾದ್ರೂ ಹೋಲ್ಡ್ ಮಾಡಿದ್ರೆ
ಲಾಂಗ್ ಟರ್ಮ್ ಅಂದ್ರೆ 36 ತಿಂಗಳುಗಳು ಅಥವಾ 3 ವರ್ಷಕ್ಕಿಂತ ಹೆಚ್ಚಿನ ಕಾಲ ಅದನ್ನ ಹೋಲ್ಡ್ ಮಾಡಿದ್ರು. ಸೊ ಇವ್ರು ಏನ್ ಹೇಳ್ತಾರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ ಮೇಲೆ ಏನಿದೆ 20% ಟ್ಯಾಕ್ಸ್ ಇದೆ ಅಂತ ಹೇಳ್ತಾರೆ. ಸೊ ಲಾಂಗ್ ಟರ್ಮ್ ಗೇನ್ಸ್ ನ ಮೇಲೆ 12.5% ಟ್ಯಾಕ್ಸ್ ಇದೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಇಲ್ಲಿಯೂ ಕೂಡ ನೀವೇನ್ ಮಾಡಿದಿರಾ, ಎಕ್ಸಾಮ್ಷನ್ ಕೂಡ ಮಾಡಿದಿರಾ. ಇನ್ಕ್ರೀಸ್ ಮೊದಲು ಇದಕ್ಕೆ ಲಿಮಿಟ್ ಇದ್ದಿದ್ದು ಬಹಳ ಕಡಿಮೆ ಇತ್ತು, ಈಗ ಏನ್ ಮಾಡಿದಿರಾ ಅದನ್ನ ಜಾಸ್ತಿ ಮಾಡಿದಿರಾ. ಈಗ ಏನಾದ್ರೂ ನಿಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇಂದ 1.2 ಲಕ್ಷ ಪ್ರತಿ ವರ್ಷ ಬರುತ್ತೆ ಅಂತಂದ್ರೆ ಆವಾಗ ಅದಕ್ಕೆ ನಿಮ್ಗೇನಿದೆ ಎಕ್ಸಾಮ್ಷನ್ ಇದೆ. ಓಕೆ, ಕ್ಯಾಪಿಟಲ್ ಗೇನ್ಸ್ ಎಕ್ಸಾಮ್ಷನ್ ಇದೆ. ಸೊ ನೆಕ್ಸ್ಟ್, ಅಬಾಲಿಶ್ ಏಂಜಲ್ ಟ್ಯಾಕ್ಸ್ ಫಾರ್ ಆಲ್ ಕ್ಲಾಸಸ್ ಆಫ್ ಇನ್ವೆಸ್ಟರ್ ಗಳ ಮೇಲೆ ನಿಮ್ಗೆ ಏನಾಗುತ್ತೆ, ಅದರಲ್ಲಿ ಏಂಜಲ್ ಇನ್ವೆಸ್ಟರ್ ಗಳ ಮೇಲೆ ಹೆಚ್ಚಾಗಿ ಈ ತರದ ಏಂಜಲ್ ಟ್ಯಾಕ್ಸ್ ಅಂತೇಳಿ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಹಾಕಿದ್ವಿ. ಆ ಏಂಜಲ್ ಟ್ಯಾಕ್ಸ್ ಅನ್ನ ತೆಗೆದು ಹಾಕಿದೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಈ ತರ ಏಂಜಲ್ ಟ್ಯಾಕ್ಸ್ ಅನ್ನು ತೆಗೆದು ಹಾಕಿರೋದ್ರಿಂದಾಗಿ ಏನ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಜಾಸ್ತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಕ್ಕೆ ಬರ್ತಾರೆ. ಸಿಂಪ್ಲರ್ ಟ್ಯಾಕ್ಸ್ ರೆಜಿಮ್ ಟು ಆಪರೇಟ್ ಡೊಮೆಸ್ಟಿಕ್ ರೂಲ್ಸ್, ಇದ್ ಮೀನಿಂಗ್ ಏನು, ಸೊ ತೆರಿಗೆಯ ಒಂದು ವ್ಯವಸ್ಥೆಯನ್ನ ನಾವು ಸಿಂಪಲ್ ಮಾಡಿರೋದ್ರಿಂದಾಗಿ, ಸರಳವಾಗಿ ಇಟ್ಟಿರೋದ್ರಿಂದಾಗಿ ನಮ್ಗೆ ಏನಾಗುತ್ತೆ, ಹೆಚ್ಚೆಚ್ಚು ಆರ್ಥಿಕ ಚಟುವಟಿಕೆಗಳು ಆಗುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ಪ್ರೊವೈಡ್ ಸೇಫ್ ಹಾರ್ಬರ್ ರೇಟ್ಸ್ ಫಾರ್ ಫಾರಿನ್ ಮೈನಿಂಗ್ ಕಂಪನೀಸ್. ಇವನ್ ಬೇರೆ ದೇಶದ ಮೈನಿಂಗ್ ಕಂಪನಿಗಳು ಭಾರತದಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಅವುಗಳಿಗೂ ಕೂಡ ನೀವೇನ್ ಮಾಡ್ತೀರಾ, ಒಂದು ಮಿನಿಮಮ್ ರೇಟ್ ಅನ್ನ ಅಥವಾ ಸೇಫ್ ಹಾರ್ಬರ್ ರೇಟ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅದಲ್ಲದೆ ನೆಕ್ಸ್ಟ್, ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ ಫಾರಿನ್ ಕಂಪನಿಗಳ ಮೇಲೆ ಮೊದಲು 40% ಇತ್ತು, ಅದನ್ನ ಏನ್ ಮಾಡಿದೀವಿ ಈಗ 35%ಗೆ ಇಳಿಸಿದೀವಿ. ಕಾರ್ಪೊರೇಟ್ ಫಾರಿನ್ ಕಂಪನಿಗಳ ಮೇಲೆ ಮೊದಲು 40%, ಈಗ 35. ಡೊಮೆಸ್ಟಿಕ್ ಆದ್ರೆ 22% ಇದೆ ನೆನಪಲ್ಲಿ. ಅವೇನಾದ್ರೂ ಸ್ಟಾರ್ಟ್ಅಪ್ ಗಳಾದ್ರೆ ಇವನ್ ಏನಿದೆ 15% ಇದೆ. ಸೊ ನೆಕ್ಸ್ಟ್, ಸೇವಿಂಗ್ಸ್ ಅಪ್ ಟು 17,500 ಮಾಡ್ಬೋದು, ಅಥವಾ ಅದಕ್ಕೂ ಕೂಡ ನಿಮ್ಗೆ ಏನಿದೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇರುತ್ತೆ. ಇನ್ನು 0ದಿಂದ 3 ಲಕ್ಷದ ಒಳಗಡೆ ನಿಮ್ಗೇನಾದ್ರು 0ದಿಂದ 3 ಲಕ್ಷದ ಒಳಗಡೆ ನೀವೇನಾದ್ರೂ ಆದಾಯವನ್ನು ಹೊಂದಿದ್ರೆ ಯಾವುದೇ ರೀತಿಯ ಆದಾಯ ತೆರಿಗೆ ಇಲ್ಲ. 3ರಿಂದ 7 ಲಕ್ಷ ಆದಾಯ ಹೊಂದಿದ್ರೆ 5% ಆದಾಯ ತೆರಿಗೆ ಕಟ್ಟಬೇಕಾಗತ್ತೆ. 7ರಿಂದ 10 ಲಕ್ಷ ಆದಾಯ ಇದ್ರೆ ಆವಾಗ ವಾರ್ಷಿಕ 10% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. 10ರಿಂದ 12 ಲಕ್ಷ ಇದ್ರೆ 15%, 12ರಿಂದ 15 ಲಕ್ಷ ಇದ್ರೆ 20%, 15 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 30%. ಅಗೇನ್ ಇದಕ್ಕಿಂತ ಜಾಸ್ತಿ ಆಗ್ತಾ ಹೋದಾಗೆ ಮತ್ತೆ ಏನ್ ಬರುತ್ತೆ, ಒಂದು ಸರ್ಚಾರ್ಜ್ ಅನ್ನ ಆಡ್ ಮಾಡ್ತಾರೆ, ತೆರಿಗೆಯ ಮೇಲೆ ತೆರಿಗೆಯನ್ನು ವಿಧಿಸುವಂತ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಫಾರ್ ಸ್ಯಾಲರಿಡ್ ಎಂಪ್ಲಾಯೀಸ್ ಇನ್ಕ್ರೀಸ್ ಫ್ರಾಮ್ 50,000 to 75,000. ಸ್ಯಾಲರಿಡ್ ಎಂಪ್ಲಾಯಿಗಳಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಏನ್ ಮಾಡಿದ್ವಿ, 50,000ದಿಂದ 75,000ಕ್ಕೆ ಏರಿಸಿದೀವಿ ಅಂತ ಹೇಳ್ತಾರೆ. ಅದಲ್ಲದೆ ಡಿಡಕ್ಷನ್ ಆನ್ ಫ್ಯಾಮಿಲಿ ಪೆನ್ಷನ್ ಫಾರ್ ಪೆನ್ಷನರ್ಸ್ ಇನ್ಕ್ರೀಸ್ ಫ್ರಾಮ್ 15,000 to 25,000. ಸೊ ಈ ತರ ಪೆನ್ಷನ್ ಅನ್ನ ಪಡ್ಕೋತಿರುವಂತ ಫ್ಯಾಮಿಲಿ ಇದ್ರೆ ಅವುಗಳಿಗೆ ಏನ್ ಮಾಡ್ತೀವಿ, ಸೊ ಡಿಡಕ್ಷನ್ ಅನ್ನ ಮೊದಲು 15,000 ಮಾಡ್ತಿದ್ವಿ, ಈಗ 25,000 ಮಾಡ್ತೀವಿ. ಸೊ ಇವನ್ ಸ್ಯಾಲರಿಡ್ ಎಂಪ್ಲಾಯಿಗಳಿಗೆ ಸಂಬಂಧಪಟ್ಟ ಹಾಗೆ 50,000ದಿಂದ 75,000 ಡಿಡಕ್ಷನ್ ಮಾಡ್ಕೊಂಡಿದೀವಿ. ಇನ್ನು ರೂಪಾಯಿ ಬರುತ್ತೆ ಸರ್ಕಾರಕ್ಕೆ ಅಂದ್ರೆ ಎಲ್ಲಿಂದ ಬರುತ್ತೆ, ಸೊ ಸಾಲದ ಮೂಲಕ 27% ಬರುತ್ತೆ. ಸೊ ಇನ್ನು ಅತಿ ಹೆಚ್ಚಾಗಿ ಬರೋದು ಎಲ್ಲಿಂದ, ಇನ್ಕಮ್ ಟ್ಯಾಕ್ಸ್ ಇಂದ, ಟ್ಯಾಕ್ಸ್ ನ ಒಳಗಡೆ. ಸೊ 19% ಬರುತ್ತೆ. GST ಮತ್ತೆ ಬೇರೆ ಟ್ಯಾಕ್ಸ್ ಗಳಿಂದ 18%, ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ 17%. ಸೊ ಅದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದು ನಮ್ಗೆ, ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್. ಯೂನಿಯನ್ ಎಕ್ಸೈಸ್ ಡ್ಯೂಟಿಯಿಂದ 5% ಬರುತ್ತೆ. ಕಸ್ಟಮ್ಸ್ ಡ್ಯೂಟಿಯಿಂದ 4%, ನಾನ್ ಟ್ಯಾಕ್ಸ್ ರಿಸಿಪ್ಟ್ ಇಂದ 9% ಬರುತ್ತೆ. ಇನ್ನು ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಇಂದ ಬರೋದು ಕೇವಲ 1%. ಹಾಗಾದ್ರೆ ಖರ್ಚು ಎಲ್ಲೆಲ್ಲಾಗುತ್ತೆ ಅಂತ ಕೇಳಿದಾಗ ಇಂಟ್ರೆಸ್ಟ್ ಪೇಮೆಂಟ್ಗೆ 19% ಖರ್ಚಾಗುತ್ತೆ. 16% ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗೆ ಖರ್ಚಾದ್ರೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ 8% ಖರ್ಚಾಗುತ್ತೆ. ಓವರ್ ಆಲ್ ಆಗಿ ಸ್ಕೀಮ್ಗೆ ಹೋಗ್ತಾ ಇರೋದು 24%. ಫೈನಾನ್ಸ್ ಕಮಿಷನ್ ನ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಹಾಗೆ 9%. ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್, ಸೊ ಅದು 21% ಹೋಗೋದನ್ನ ನೋಡ್ತೀರಾ. ಇನ್ನು ಅದರ್ ಎಕ್ಸ್ಪೆಂಡಿಚರ್ 9%, ಪೆನ್ಷನ್ 4%, ಡಿಫೆನ್ಸ್ಗೆ 8% ಮತ್ತೆ ಸಬ್ಸಿಡಿ 6% ಖರ್ಚಾಗುತ್ತೆ. ಸೊ ಇದು ಸರ್ಕಾರ ಮಾಡ್ತಾ ಇರುವಂತ ಖರ್ಚು ಎಲ್ಲೆಲ್ಲಿಗೆ ಹೋಗ್ತದೆ. ಇನ್ನು ಮೇಜರ್ ಐಟಮ್ಸ್ ಅಥವಾ ಮೇಜರ್ ಮಿನಿಸ್ಟ್ರಿಗಳು ಯಾವ್ಯಾವ್ದಕ್ಕೆ ನಾವು ಅತಿ ಹೆಚ್ಚಾಗಿ ದುಡ್ಡನ್ನ ಕೊಡ್ತೀವಿ ಅಂತಂದ್ರೆ, ಒಂದು ಡಿಫೆನ್ಸ್ 4,50,773 ಕೋಟಿ. ರೂರಲ್ ಡೆವಲಪ್ಮೆಂಟ್ ಸೆಕೆಂಡ್ ಇದೆ 2,65,808 ಕೋಟಿ. ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ ಇದು 3ನೇ ಸ್ಥಾನದಲ್ಲಿದೆ. ಅದಾದ ನಂತರ ಹೋಮ್ ಅಫೇರ್ಸ್, ಎಜುಕೇಶನ್, IT ಅಂಡ್ ಟೆಲಿಕಾಂ ಈ ತರದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಮೇಜರ್ ಸ್ಕೀಮ್ಗಳನ್ನ ನೀವು ನೋಡೋದಕ್ಕೆ ಹೋದ್ರೆ ಒಂದು ಯಾವುದು, MG ನರೇಗಾ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಆಗಿರ್ಬೋದು. ಇವನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಜಾಸ್ತಿ ದುಡ್ಡನ್ನ ಖರ್ಚು ಮಾಡ್ತಿದೀವಿ. ಸೊ ಇವನ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟ ಆಗಿರ್ಬೋದು, ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಆಗಿರ್ಬೋದು. ಅದಲ್ಲದೆ ಡೆವಲಪ್ಮೆಂಟ್ ಆಫ್ ಸೆಮಿ ಕಂಡಕ್ಟರ್ಸ್ ಅಂಡ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ಬೋದು, ಸೋಲಾರ್ ಪವರ್ಗೆ ಸಂಬಂಧಪಟ್ಟ ಆಗಿರ್ಬೋದು. ಸೊ ಅದಲ್ಲದೆ ಡೀಸೆಲ್ ಬೆನಿಫಿಟ್
ಸಾರಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇನ್ LPG. ಸೊ ಅದಲ್ಲದೆ ಮತ್ತೆ ಯಾವ್ದು ನೋಡ್ತೀವಿ ಅಂತ ಕೇಳಿದಾಗ ಇವನ್ ಕ್ರೆಡಿಟ್ ನ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಸ್ಕೀಮ್ ನ ಮೂಲಕ ಕೂಡ ನಾವೇನ್ ಮಾಡ್ತೀವಿ, ಸೊ ಬಹಳಷ್ಟು ಕಂಪನಿಗಳಿಗೆ ಈ ತರ ಸಾಲ ಕೊಡೋದನ್ನ ನೋಡ್ತೀರಾ. ಅದರಲ್ಲಿ ಒಂದು ಸ್ಕೀಮ್ ನ ಬಗ್ಗೆ ಮಾತಾಡ್ತಿದ್ರೆ ಐಡಿಯಾ ಸ್ಕೀಮ್ ಅಂತ, ಐಡಿಯಾ ಸ್ಕೀಮ್ ನ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇವೆಲ್ಲ ಮೇಜರ್ ಸ್ಕೀಮ್ಗಳು ಯಾವ್ದ್ರಲ್ಲಿ ಅತಿ ಹೆಚ್ಚಾಗಿ ಸರ್ಕಾರ ಖರ್ಚು ಮಾಡ್ತದೆ. ರೆವೆನ್ಯೂ ರಿಸಿಪ್ಟ್ ನ ಟ್ರೆಂಡ್ ಏನ್ ಕಾಣ್ತದೆ, ಇನ್ಕ್ರೀಸ್ ಆಗಿರುವಂತಹ ಟ್ರೆಂಡ್ ಅನ್ನು ನೋಡ್ತಾ ಇದ್ದೀರಾ. ಕ್ಯಾಪಿಟಲ್ ರಿಸಿಪ್ಟ್ ನ ಒಳಗಡೆ ಮಧ್ಯದಲ್ಲಿ ಜಾಸ್ತಿ ಆಗಿತ್ತು, ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಓಕೆ, ಸೊ ಕ್ಯಾಪಿಟಲ್ ರಿಸಿಪ್ಟ್ ಓಕೆ ಇದು ಬರ್ತಾ ಇರೋದು ಸರ್ಕಾರಕ್ಕೆ ಬರ್ತಾ ಇರುವಂತ ದುಡ್ಡಿನಲ್ಲಿ ರೆವೆನ್ಯೂ ರಿಸಿಪ್ಟ್ ಜಾಸ್ತಿ ಆಗ್ತಿದೆ, ಕ್ಯಾಪಿಟಲ್ ರಿಸಿಪ್ಟ್ ಮಧ್ಯ ಜಾಸ್ತಿ ಆಗಿತ್ತು ಮತ್ತೆ ಕಡಿಮೆ ಆಗಿದೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೂಡ ಇನ್ಕ್ರೀಸ್ ಆಗಿರುವಂತ ಟ್ರೆಂಡ್ ಅನ್ನು ನೋಡ್ತೀರಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಇನ್ಕ್ರೀಸ್ ಆಗಿರುವಂತ ಟ್ರೆಂಡ್ ಅನ್ನು ನೋಡ್ತೀರಾ. ಸೊ ಎರಡು ಕೂಡ ಇನ್ಕ್ರೀಸ್ ಆಗಿದೆ. ಸೊ ನಂಬರ್ಸ್ ಅನ್ನ ನೀವು ನೋಡೋದಿದ್ರೆ ಇಲ್ಲಿ ನೋಡ್ಬೋದು ರೆವೆನ್ಯೂ ರಿಸಿಪ್ಟ್ ಎಷ್ಟಿದೆ, 22, 23ಕ್ಕೆ ಎಷ್ಟಿದೆ, 23, 24ಕ್ಕೆ ಎಷ್ಟಿದೆ. ಸೊ ಅದೇ ರೀತಿಯಲ್ಲಿ 23, 25ಕ್ಕೆ ಎಷ್ಟಿದೆ, 23, 24. ಓಕೆ, ಸೊ ಇವನ್ 24, 25ಕ್ಕೆ ಕೂಡ ಎಷ್ಟಿದೆ ಅಂತ ಹೇಳಿ ನೋಡಿ. ಕ್ಯಾಪಿಟಲ್ ರಿಸಿಪ್ಟ್ ಎಷ್ಟಿದೆ ಅದನ್ನು ಕೂಡ ನೀವು ನೋಡ್ಬೋದು. ಓಕೆ, ಕ್ಯಾಪಿಟಲ್ ರಿಸಿಪ್ಟ್ ಎಷ್ಟಿದೆ ಅಂತ. ಸೊ ಇನ್ನು ಟೋಟಲ್ ರಿಸಿಪ್ಟ್ಸ್ ಎಷ್ಟಿದೆ ಅದನ್ನು ಕೂಡ ನೋಡ್ಬೋದು. ಟೋಟಲ್ ಎಕ್ಸ್ಪೆಂಡಿಚರ್ ಏನು ಇದೆಲ್ಲವನ್ನ ನೋಡ್ಬೋದು. ಸೊ ಇದರಲ್ಲಿ ಆಲ್ರೆಡಿ ಕೇಳಿರುವಂತ ಕ್ವಶನ್ ನಲ್ಲಿ ಇದು ಒಂದಿತ್ತು. ಸೊ ಇದು ನಿಮ್ಗೆ ಏನಾಗುತ್ತೆ, ಟೋಟಲ್ ಆಗಿ ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಅಂತ. ಇನ್ನು ಇವನ್ ಮತ್ತೊಂದು ಯಾವುದು, ಇವನ್ ನಮ್ಗೆ ಏನೈತೆ ಟೋಟಲ್ ಎಕ್ಸ್ಪೆಂಡಿಚರ್ ನ ಈ ನಂಬರ್ ಮೇಲೆ ಕೂಡ ಕೇಳಿದ್ರು ಕ್ವಶನ್, ಅದಲ್ಲ. ಸೊ ಆ ತರದೆಲ್ಲ ನಿಮ್ಗೆ ಕೇಳಿದಾರೆ, ಆದ್ರೆ ನೆನ್ಪಿರ್ಲಿ, ಅದನ್ನ ಆನ್ಸರ್ ಮಾಡ್ಬೇಕಾದ್ರೆ ಹೇಳಿದೀನಿ. ಈ ನಂಬರ್ ನೆನ್ಪಿಟ್ರೆ ಮಾತ್ರ ನಿಮ್ಗೆ ಆನ್ಸರ್ ಬರಲ್ಲ, ಅದರ ಬದಲಾಗಿ ನೀವು ಟ್ರೆಂಡ್ ಅನ್ನ ಗಮನಿಸಿದ್ರು ಕೂಡ ಆನ್ಸರ್ ಬರುತ್ತೆ. ಸೊ ಇನ್ನು ಎಕ್ಸ್ಪೆಂಡಿಚರ್ ನ ಒಳಗಡೆ ಬೇರೆ ಬೇರೆ ಹೇಳ್ತಿದ್ರೆ ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು. ರೆವೆನ್ಯೂ ಡೆಫಿಸಿಟ್ ನ ಬಗ್ಗೆ ಮಾತಾಡ್ತಿದ್ರೆ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್ ಮತ್ತೆ ಪ್ರೈಮರಿ ಡೆಫಿಸಿಟ್ ಅದು ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಬೋದು. ಓಕೆ, GST ಯ ಪರ್ಸೆಂಟೇಜ್ ಎಷ್ಟು ಅಂತ. ಸೊ ನೆಕ್ಸ್ಟ್ ಇದನ್ನೇ ನೀವೇನಾದ್ರೂ ಡೆಫಿಸಿಟ್ ಟ್ರೆಂಡ್ ಅನ್ನು ನೋಡೋದಕ್ಕೆ ಹೋದ್ರೆ ಈ ತರ ಕಾಣುತ್ತೆ. 2021 ಸಂದರ್ಭದಲ್ಲಿ COVID-19 ಇದರಿಂದಾಗಿ ನಮ್ಗೆ ಏನಾಗಿದೆ, ಡೆಫಿಸಿಟ್ ಬಹಳ ಜಾಸ್ತಿ ಆಗಿರೋ ನೋಡ್ತೀರಾ, ನಂತರದಲ್ಲಿ ನಿಧಾನವಾಗಿ ಕಡಿಮೆ ಆಗಿರುವಂತ ಟ್ರೆಂಡ್ ಅನ್ನು ನೋಡ್ತೀವಿ. ಇನ್ನು ಡೆಫಿಸಿಟ್ ಫೈನಾನ್ಸಿಂಗ್ ನ ಸೋರ್ಸಸ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ ಅತಿ ಹೆಚ್ಚಾಗಿ ನಾವೇನ್ ಮಾಡಿದ್ವಿ, ಮಾರ್ಕೆಟ್ ಬಾರೋವಿಂಗ್ ಅನ್ನ ಪಡ್ಕೊಂಡಿರೋದು ನೋಡ್ತೀವಿ. ಓಕೆ, ಸ್ಮಾಲ್ ಸೇವಿಂಗ್ಸ್ ನ ಅಗೇನಸ್ಟ್ ಆಗಿರ್ಬೋದು, ಈ ತರದೆಲ್ಲ ಏನಿಲ್ಲ. ಸೊ ಮಾರ್ಕೆಟ್ ಬಾರೋವಿಂಗ್ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಟ್ಯಾಕ್ಸ್ ರೆಸಿಪ್ಟ್ ನ ಒಳಗಡೆ ಕೂಡ ನಿಮ್ಗೆ ಏನಾಗಿದೆ, ಇನ್ಕ್ರೀಸ್ ಆಗಿರೋ ನೋಡ್ತೀರಾ. ಅಗೇನ್ ಸೊ ಅರೌಂಡ್ 11.8% ಟೋಟಲ್ ಟ್ಯಾಕ್ಸ್ ರೆವೆನ್ಯೂ. ಇದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ GDP ಯ ಪರ್ಸೆಂಟೇಜ್ಗೆ ನೋಡೋದಕ್ಕೆ ಹೋದ್ರೆ. ಸೊ ಇನ್ನು ನೆಟ್ ರಿಸಿಪ್ಟ್ ಆಫ್ ದಿ ಸೆಂಟರ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ ಅದರಲ್ಲಿ ಟ್ರೆಂಡ್ ಅನ್ನು ನೋಡೋದಕ್ಕೆ ಹೋದ್ರೆ ಅದರಲ್ಲಿ ಕೂಡ ಅತಿ ಹೆಚ್ಚು ಎಲ್ಲಿಂದ ಈ ತರದ ಒಂದು ರಿಸಿಪ್ಟ್ ಅನ್ನು ನೋಡ್ತೀರಾ ಅಂತ ಕೇಳಿದಾಗ ರೆವೆನ್ಯೂ ರಿಸಿಪ್ಟ್ ಅನ್ನ ಅತಿ ಹೆಚ್ಚಾಗಿ ನೋಡ್ತೀರಾ. ಅದು ಕೂಡ ನೆಟ್ ಸೆಂಟರ್ಸ್ ಟ್ಯಾಕ್ಸ್ ರೆವೆನ್ಯೂ, ತೆರಿಗೆ ಕಂದಾಯ ಇದ್ದೇ ಇದು ಜಾಸ್ತಿ ಅವರು ನೋಡ್ತೀರಾ. ಇನ್ನು ಎಕ್ಸ್ಪೆಂಡಿಚರ್ ಕಂಪೋಸಿಷನ್ ನೋಡೋದಕ್ಕೆ ಹೋದ್ರೆ ಅತಿ ಹೆಚ್ಚಾಗಿ ನೀವು ಎಲ್ಲಿ ನೋಡ್ತೀರಾ ಅಂತ ಕೇಳಿದಾಗ, ಸೊ ಅತಿ ಹೆಚ್ಚಾಗಿ ನೋಡೋದು ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತೀರಾ. ಅದರ ಜೊತೆಲಿ ಅದರ್ ಸೆಂಟ್ರಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಅನ್ನ ನೋಡ್ತೀರಾ. ಸೊ ಈ ತರದೆಲ್ಲ ನೀವು. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಟ್ರೆಂಡ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟ್ರೆಂಡ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆದ ಕಾಣುತ್ತೆ, ಅದರದ್ದು ಪ್ರೊವಿಷನಲ್ ಡಾಟಾ. ಸೊ ಓವರ್ ಆಲ್ ನೀವೇನಾದ್ರು 23, 24 24, 25 ಕಂಪೇರ್ ಮಾಡಿದ್ರೆ ಮತ್ತೆ ಜಾಸ್ತಿ ಆಗಿದೆ. ಓಕೆ, ನೆನ್ಪಟ್ಟು. ಸೊ ಇನ್ನು ರಾಜ್ಯಗಳಿಗೆ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ನೀಡ್ತಾ ಇರುವಂತ ದುಡ್ಡಿನ ಪ್ರಮಾಣವನ್ನು ನೀವು ನೋಡೋದಕ್ಕೆ ಹೋದ್ರೆ ಟೋಟಲ್ ಟ್ರಾನ್ಸ್ಫರ್ ಅದು ಕೂಡ ಇನ್ಕ್ರೀಸ್ ಆಗ್ತಿರುವಂತ ಟ್ರೆಂಡ್ ಅನ್ನು ನೋಡ್ತೀರಾ. ಇನ್ನು ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರೀಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಯಾವ್ಯಾವ್ದ್ರಿಂದ ಎಷ್ಟೆಷ್ಟು ಹೋಗ್ತಿದೆ ಅಂತ ಹೇಳಿ ನೋಡಿದಾಗ ಫೈನಾನ್ಸ್ ಕಮಿಷನ್ ನ ಗ್ರಾಂಟ್ಸ್ ಕಡಿಮೆ ಆಗಿರೋದು ನೋಡ್ತೀರಾ. ಸ್ಕೀಮ್ ರಿಲೇಟೆಡ್ ಅಥವಾ ಅದರ್ ಟ್ರಾನ್ಸ್ಫರ್ಸ್ ಜಾಸ್ತಿ ಆಗಿರೋದು ನೋಡ್ತೀರಾ. ಸೊ ಓವರ್ ಆಲ್ ಡೆವಲ್ಯೂಷನ್ ನಲ್ಲಿ ಕೂಡ ನಿಮ್ಗೆ ಏನಾಗಿದೆ, ಜಾಸ್ತಿ ಆಗಿರೋದು ನೋಡ್ತೀರಾ. ತೆರಿಗೆ ಹಂಚಿಕೆ ಒಳಗಡೆ ಕೂಡ ಹೆಚ್ಚಾಗಿರೋದು ನೋಡ್ತೀರಾ. ಸೊ ಈಗ ನಾವೇನಾದ್ರೂ ಈಗಿನ ಈ ಒಂದು ಫುಲ್ ಪ್ಲೆಜ್ಡ್ ಬಜೆಟ್ ಅನ್ನು ನೋಡೋದಕ್ಕೆ ಹೋದ್ರೆ ಬಜೆಟ್ ಸೈಜ್ ಎಷ್ಟಿದೆ, 48.21 ಲಕ್ಷ ಕೋಟಿ ರೂಪಾಯಿ. ಅಗೇನ್ ಮೆಜಾರಿಟಿಯಲ್ಲಿ ಬಂದಿರುತ್ತೆ, ಮೆಜಾರಿಟಿ ಬರೋದು ನಮ್ಗೆ ಟ್ಯಾಕ್ಸ್ ರೆವೆನ್ಯೂದಿಂದ, ಕ್ಯಾಪಿಟಲ್ ನಿಂದ ಬರೋದು ಬಹಳ ಕಡಿಮೆ ಅನ್ನೋ ನೆನಪಲ್ಲಿ. ಸೊ ಇವಿಷ್ಟು ನಿಮ್ಗೆ ಈ ಒಂದು ಜುಲೈನಲ್ಲಿ ಬಂದಿರುವಂತ ಪರ್ಟಿಕ್ಯುಲರ್ ಆದಂತ ಬಜೆಟ್. ಸೊ ಇದರೊಂದಿಗೆ ಇಂಟ್ರಿಮ್ ಬಜೆಟ್ ಮತ್ತೆ ಬಜೆಟ್ ಎರಡನ್ನ ಮುಗಿಸಿದ್ವಿ, ನಾರ್ಮಲ್ ಬಜೆಟ್. ಅದಲ್ಲದೆ ಎಕನಾಮಿಕ್ ಸರ್ವೆ ಕರ್ನಾಟಕ ಮತ್ತೆ ಭಾರತ ಎರಡೂ ಎಕನಾಮಿಕ್ ಸರ್ವೆಯನ್ನು ಮುಗಿಸಿದ್ವಿ. ಕರ್ನಾಟಕ ಎಕನಾಮಿಕ್ ಸರ್ವೆ ಡಿಟೇಲ್ ಆಗಿನೇ ಓದ್ಬೇಕಾಗುತ್ತೆ. ಕರ್ನಾಟಕ ಬಜೆಟ್ ಅನ್ನ ಕೂಡ ಮುಗಿಸಿದ್ವಿ. ಸೊ ಇದಲ್ಲದೆ ಸ್ಟಾಟಿಕ್ ಪೋರ್ಷನ್ಗಳಲ್ಲಿ ಕೂಡ ನಿಮ್ಗೆ ಏನಾಗಿದೆ, ಕಂಪ್ಲೀಟ್ ಆಗಿ ಎಕಾನಮಿ ಕಂಪ್ಲೀಟ್ ಆಗಿದೆ. ಸೊ ಎಕಾಲಜಿಯ ಒಳಗಡೆ ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನು ನಾನು ಡಿಸ್ಕಸ್ ಮಾಡಬೇಕಾಗಿದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬೈ ಬೈ ಅಂಡ್ ಸಿ ಯು.